ನಮಸ್ಕಾರ ವೀಕ್ಷಕರೇ, ಬಾಲರಾಜ್ ಗುತ್ತೇದಾರ್ಗೆ ಅಭಿನಂದನಾ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಬಾಲರಾಜ್ ಗುತ್ತೇದಾರ್ ಅವರು ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಬಳಿಕ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು. ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಸೇರಿದ ಜೆಡಿಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ಬಾಲರಾಜ್ ಗುತ್ತೇದಾರ್ ಆಗಮಿಸುತ್ತಿದ್ದಂತೆ ಸನ್ಮಾನಿಸಿ ಶುಭ ಕೋರಿ ವಿಮಾನ ನಿಲ್ದಾಣದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬೃಹತ್ ಬೈಕ್ ರ್ಯಾಲಿ ಮಾಡಿದರು. ಪಕ್ಷದ ಒಂದು ಕಾರ್ಯಕ್ರಮ ಅದಕ್ಕೆ ತಾವು ಎಲ್ಲರೂ ಶಿಸ್ತನ್ನು ಕಾಪಾಡ್ಕೋಬೇಕು. ಈ ನಮಗ ಪಂಥ ಮೆರವಣಿಗೆ ಮಧ್ಯೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್, ಜಗಜ್ಯೋತಿ ಬಸವೇಶ್ವರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಸರ್ ಈ ಕಡೆ ನೋಡ್ರೆ
ಬಸವೇಶ್ವರ ಮಹಾರಾಜ್ ಕಿ ಜೈ. ಅಣ್ಣ ಈ ಕಡೆ ನೋಡಿ ಅಣ್ಣ ಇಲ್ಲಿ ಸ್ವಲ್ಪ ಅಣ್ಣ ಈ ಕಡೆ ಸ್ವಲ್ಪ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಅದೊಂದು ಸೆಕೆಂಡ್ ಅಲ್ಲ ಸ್ವಲ್ಪ ಅಣ್ಣ ಒಂದು ಸೆಕೆಂಡ್ ಅಣ್ಣ ಇಲ್ಲ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಅಣ್ಣ ಇಲ್ಲಿ ನೋಡಿ ಅಣ್ಣ ಇದೆ ಇದ್ರ ನೋಡಿ ಅಣ್ಣ ಸ್ವಲ್ಪ ಅಪ್ಪ ಅಪ್ಪ ಇಲ್ಲಿ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಹಾಂ ಇಲ್ಲಿ ಅಣ್ಣ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ನಂತರ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಜೆಡಿಎಸ್ ಮುಖಂಡರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆಡಿಎಸ್ ಮುಖಂಡ ಬಸವರಾಜ ಬಿರಿಬಿಟ್ಟಿ ಮಾತನಾಡಿದರು. ನನ್ನ ಆತ್ಮೀಯ ಮಿತ್ರರಾದ ಬಾಲರಾಜ್ ಗುತ್ತೇದಾರ್ ಅವರೇ, ಇಂದಿನ ಈ ಸಭೆಗೆ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಹಿರಿಯರು ಹಾಗೂ ಮಾನ್ಯ ತಾನೇ ನೇಮಕವಾಗಿರ್ತಕ್ಕಂಥ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಗುಲ್ಬರ್ಗ ಲೋಕಸಭಾ ಚುನಾವಣೆಯ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಪಾಟೀಲ್ರವರೇ, ಇಂದಿನ ಈ ಸಭೆಗೆ ತ್ರಿಮೂರ್ತಿ ರೂಪದಲ್ಲಿ ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಆಗಮಿಸಿರ್ತಕ್ಕಂಥ ಇನ್ನೋರ್ವ ಅಫ್ಜಲ್ಪುರ್ ಮತಕ್ಷೇತ್ರದ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಶಿವಕುಮಾರ್ ನಾಟಿಕಲ್ ಅವರಿಗೆ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಸಭೆಗೆ ಒಂದು ಮುಖ್ಯ ಲಕ್ಷಣ ಬಂದಿರತಕ್ಕಂಥ ನಮ್ಮ ಈ ಉದ್ದಿಮೆದಾರರು ಹಾಗೂ ಗುಲ್ಬರ್ಗ ಲೋಕಸಭಾ ಸ್ಥಾನಕ್ಕೆ ಇನ್ನೋರ್ವ ಜೋಡಿಯಾಗಿ ಜಂಟಿಯಾಗಿ
ದೊಡ್ಡಪ್ಪಗೌಡರು ಮತ್ತು ಅಶೋಕ್ ಗುತ್ತೇದವರು ನೀವು ಇಬ್ಬರೂ ನಡೆಸಬೇಕು ಅಂತ ಹೇಳಿ ಕುಮಾರಣ್ಣವರು ಆದೇಶ ಮಾಡಿ ಅವರಿಗೂ ಕೂಡ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಇನ್ನೋರ್ವ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಆಳಂದ್ ಮತಕ್ಷೇತ್ರದ ಅಭ್ಯರ್ಥಿಯು ಮಹೇಶ್ವರಿ ವಾಲಿ ಅವರಿಗೆ ಬೀದರ್ ಲೋಕಸಭೆಯನ್ನು ವಹಿಸಿ 4 ಜನರಿಗೆ ಅಲ್ಲಿ ಬಂಡಪ್ಪ ಕಾಶ್ಯಂಪುರ್ ಅಣ್ಣವರ ನೇತೃತ್ವದಲ್ಲಿ ಅವರಿಗೂ ಕೂಡ ಚುನಾವಣೆಯ ವಹಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಳೆಯ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಹಿರಿಯರು ಶ್ಯಾಮರಾವ್ ಸುರಾನ್ ಅವರೇ, ದೇವೇಗೌಡ ತೆಲ್ಲೂರು ಅವರೇ, ದ್ಯಾಮಗೊಂಡ ಅವರೇ, ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ನಾಯಕರೇ ಹಾಗೂ ಈ ಜಿಲ್ಲಾ ಪ್ರಮುಖ ಕಾರ್ಯಕರ್ತ ಸಹೋದರ ಸಹೋದರಿಯರು, ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಯವರು, GT ದೇವೇಗೌಡ ಅವರು 5ನೇ ತಾರೀಕಿಗೆ ಕೋರ್ ಕಮಿಟಿಯನ್ನು ಕರೆಸಿ ಆ ಕೋರ್ ಕಮಿಟಿಯಲ್ಲಿ ಯಾರಿಗೂ ಗೊತ್ತಿರಲಾದ ಹಾಗೆ ಅವತ್ತಿನ ದಿವಸ ನಾವು ಬೇರೆ ಉದ್ದೇಶಕ್ಕಾಗಿ ನಾವು ಬೆಂಗಳೂರಿಗೆ ಹೋಗಿದ್ದೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ದೊಡ್ಡಪ್ಪಗೌಡರು ಕೂಡ ಯಾರಿಗೂ ಲೀಕ್ ಮಾಡಿರಲಿಲ್ಲ. ಇವತ್ತು ಅಧ್ಯಕ್ಷ ಸ್ಥಾನವನ್ನು ಉದ್ಯಮಿದಾರರಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದವರಿಗೆ ಇವತ್ತು ಆಯ್ಕೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಕೋರ್ ಕಮಿಟಿ ಸಮಯದಲ್ಲಿ ಅವತ್ತಿನ ದಿವಸ ಕುಮಾರಸ್ವಾಮಿ ಆ ಕೋರ್ ಕಮಿಟಿ ಸಭೆಗೆ ಹೋಗುವಾಗ ನಾನು ಬಾಲರಾಜ್ ಅನ್ನೋರು ಭೇಟಿಯಾದಾಗ ಏನು ಹೇಳ್ರಿ ಅಧ್ಯಕ್ಷರೇ ಅಂದರು. ಅವಾಗ ಮಾತ್ರ ನನಗೆ ಆ ಸುಳಿವು ಸಿಕ್ತು. ಇಷ್ಟು ಸಸ್ಪೆನ್ಸ್ ಇತ್ತು ಆ ಕೋರ್ ಕಮಿಟಿಯಲ್ಲಿ GT ದೇವೇಗೌಡರು, ದೊಡ್ಡಪ್ಪಗೌಡರು ಇವತ್ತು ಬಾಲರಾಜ್ ಅಣ್ಣವರಿಗೆ ಅಧ್ಯಕ್ಷ ಮಾಡಿ ಈ ಗುಲ್ಬರ್ಗ ಜಿಲ್ಲಾ ಅಭಿವೃದ್ಧಿ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಇವರಿಗೆ ಅಧ್ಯಕ್ಷ ಸ್ಥಾನ ವಹಿಸಿ ಇವತ್ತು ಗುಲ್ಬರ್ಗ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಬಾಲರಾಜ್ ಗುತ್ತೇದಾರ್ ಅವರು ಈ ಕಲ್ಯಾಣ ಕರ್ನಾಟಕದ ಉದ್ಯಮೆದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಇಂಥ ಶ್ರೀಮಂತಿಕೆ ಇದ್ರೂ ಕೂಡ ಅವರಲ್ಲಿ ಎಂಥ ಸ್ವಭಾವ ಇದೆ ಅಂದರೆ ಇವತ್ತು ಜಾಡು ಹೊಡೆಯರು ಹಿಡ್ಕೊಂಡು ಆಕಾಶದ ಕುಂತೋರ್ತನೂ ಎಲ್ಲ ಸಮಾನ ದೃಷ್ಟಿದಿಂದ ನೋಡ್ತಕ್ಕಂಥ ಒಂದು ಕೀರ್ತಿವಾಣರು ಕೂಡ ಇವರಾಗಿದ್ದಾರೆ. ಬಾಲರಾಜ್ ಗುತ್ತೇದಾರ್ ಅವರು ಕುಮಾರಸ್ವಾಮಿಯವರು ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡರಾಗಿರ್ಬೋದು, ಅವ್ರ ಹೆಸರಿಗೆ ಧಕ್ಕೆ ತರದ ಹಾಗೆ ಈ ಜಿಲ್ಲೆ ಅಭಿವೃದ್ಧಿ ಪಡಿಸ್ತಾರೆ ಅಂತಕ್ಕಂಥ ಮಾತು ನಿಮ್ಮೆಲ್ಲರ ಮುಖಾಂತರ ನಿಮ್ಮೆಲ್ಲರ ಆಶ್ವಾಸನೆಯಿಂದ ಇವತ್ತು ಅವ್ರಿಗೆ ನಾವು ಕೊಡ್ತಾ ಇದ್ದೀನಿ. ನಾಳೆಯಿಂದ ಅವರು ಕಾರ್ಯಚಟುವಟಿಕೆ ಚಾಲು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಸಾಗಲಿ ಅಂತಕ್ಕಂಥ ಮಾತು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ನಮ್ಮ ಯುವ ನಾಯಕರು, ಸಂಘಟನಾಕಾರರು ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಇವತ್ತು ಅವರು ಅಭ್ಯರ್ಥಿಯಾಗಿ ಹೋರಾಟಗಾರರಾಗಿ ಇವರು ಈ ಹೋರಾಟದ ನುಡಿಯನ್ನು ನೋಡಿ ಇವತ್ತು ಕುಮಾರಣ್ಣವರು ಕೂಡ ಇವತ್ತು ಇವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ರಾಜ್ಯ ತುಂಬೆಲ್ಲ ತಿರುಗಿ ಇವತ್ತು ಸಂಘಟನೆ ಮಾಡ್ತಕ್ಕಂಥ ಒಬ್ಬ ಕೋಳಿ ಸಮಾಜದ ನಾಯಕರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ ಕಾರ್ಯದಲ್ಲಿ ಪ್ರವೃತ್ತಿ ಆಗಲಿ ಅಂತೇಳಿ ನಾನು ಬೇಡ್ಕೊತಾ ಇದ್ದೀನಿ. ಇವತ್ತಿನ ದಿವಸ ನಿಮಗೆ ಒಂದು 5 ನಿಮಿಷದಾಗ ಭಾಷಣ ಮುಗಿಸ್ತಾ ಇದ್ದೀನಿ. ಪ್ರಸ್ತಾವಿಕ ಮಾತಾಡಬೇಕಾದ್ರೆ ಜರಾನೇ ಪಕ್ಷದ ಬಗ್ಗೆನೂ ನಾನು ಹೇಳಬೇಕಾಗ್ಯದ. 1970 ಜನತಾ ಪಕ್ಷ ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ಹಳ್ಳಿ ಜನರಿಗೆ ಎಲ್ಲರಿಗೂ ಗೊತ್ತದ. ಹೊಸಬರು ಬುಕ್ ಓದಿರಿ, ನೀವೆಲ್ಲ ತಿಳ್ಕೊಂಡವರಾಗಿದ್ದೀರಿ. ಇವತ್ತು BJP ಈ ದೇಶದಲ್ಲಿ ಇರಲಿಲ್ಲ. ಇವತ್ತು ಜನತಾ ಪಕ್ಷ ಜನತಾ ಪರಿವಾರನೇ ಇವತ್ತು BJP ಆಗಿ ಇವತ್ತು ಹೊರಹೊಮ್ಮ್ಯಾರ. ಇವತ್ತು ನಮ್ಮಲ್ಲಿ ಭಾಳ ಜನ ಶಾಣ್ಯರು ಇರೋದ್ರಿಂದ, ಇವತ್ತು ಭಾಳ ಜನ ಬುದ್ಧಿವಂತರು ಇರೋದ್ರಿಂದ ಪಕ್ಷ ಒಡೆದು ಹೋಳಾಗಿ ಇವತ್ತು BJPಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ವಿಷಯ ತಮಗೆಲ್ಲರಿಗೂ ಗೊತ್ತಿದೆ. ಈ ದೇಶದ ಉಳಿವು ಮತ್ತು ಅಳಿವು ಈ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಅದ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ಯದ. ಇವತ್ತು ರಾಮಕೃಷ್ಣ ಹೆಗಡೆ ಅವರು ಬುದ್ಧಿವಂತರು, ನಮ್ಮ ದೇವೇಗೌಡರು ಕೂಡ ಬುದ್ಧಿವಂತರು. ಇವರು 97-98 ಇಸ್ವಿಯಲ್ಲಿ JDU JDS ಆದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಸಹೋದರಾಗಿರ್ತಕ್ಕಂಥ ಬಸವರಾಜ್ ಕಡ್ಕಲ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಶ್ಯಾಮರಾವ್ ಸುರನ್ ಅವರು ಮಹಾಪ್ರಧಾನ ಕಾರ್ಯದರ್ಶಿಯಾಗಿ JDU ಮತ್ತು JDS ಆದಾಗ ಇಬ್ಬಾಗ ಆದಾಗ ಬಹಳಷ್ಟು ಒಂದು ತುರುಸಿನ ಚಟುವಟಿಕೆ ನಡೆದಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ JDSಗೆ ಜೀವದಾನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವು ನೆನೆಸ್ಬೇಕಾಗ್ಯದ. ಅದೇ ರೀತಿ ಅವರಾದ ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಂಕರಣ್ಣ ವಡ್ಕೇಳವರು ಕೂಡ ಅಧ್ಯಕ್ಷರಾದರು. ಅವರಾದಾಗೂ ಕೂಡ ಶ್ಯಾಮರಾವ್ ಸುರನ್ ಅವರೇ ಮಹಾಪ್ರಧಾನ ಕಾರ್ಯದರ್ಶಿ ಆದರು. ಅವರು ಕೂಡ ಈ ಪಕ್ಷದ ಉಳಿವು ಸಲುವಾಗಿ ಬಹಳಷ್ಟು ದುಡಿದಿದ್ದಾರೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಸುಭಾಷ್ ಗುತ್ತೇದಾರ್ ಅಂತಕ್ಕಂಥ ನಮ್ಮ ಶಾಸಕರು ಕೂಡ ಇವತ್ತು ಅಧ್ಯಕ್ಷರಾದರು.
ಅವರು ಕೂಡ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆ ಮನಸ್ಸಿನಿಂದ ಪಕ್ಷ ಸಂಘಟನೆ ಮಾಡುವುದರ ಮುಖಾಂತರ ಈ ರಾಜ್ಯದಲ್ಲೇ ಗುಲ್ಬರ್ಗ ಜಿಲ್ಲೆ ನಂಬರ್ 1 ಅಂತಕ್ಕಂಥ ಸ್ಥಾನಕ್ಕೆ ತಂದರು. ತಮಗೆಲ್ಲ ಗೊತ್ತಿರಬೇಕಾಗಿತ್ತು ಒಂದು ವಿಷಯ ಅದಾದ ನಂತರ ಬಸವರಾಜ್ ತಡ್ಕಲ್ ಅವರೇ ಆಮೇಲೆ ಬಂದರು. ಆ ಹೇಳಿಗೆ ನಮ್ಮ ಆತ್ಮೀಯ ಮಿತ್ರರಾದ ದೇವೇಗೌಡ ತೆಲ್ಲೂರವರು ಮಹಾಪ್ರಧಾನ ಕಾರ್ಯದರ್ಶಿ ಆದರು. ಇವರೆಲ್ಲ ಸಂಘಟನೆ ಮಾಡಿ ಪಕ್ಷದ ಉಳಿವಿಗಾಗಿ ದುಡಿದಿರ್ತಕ್ಕಂಥ ಮಹಾನಾಯಕರು. ಅದೇ ರೀತಿ ನಮ್ಮ ಕೇದಾರಲಿಂಗ ಮುತ್ತಿಯವರು ಕೂಡ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ಶ್ಯಾಮರಾವ್ ಸುನಾನವರು ಮತ್ತೆ ಮಹಾಪ್ರಧಾನ ಕಾರ್ಯದರ್ಶಿ ಆದರು. ಇವರೆಲ್ಲ ಈ ಪಕ್ಷದ ಸಲುವಾಗಿ ಈ JJS ಸಲುವಾಗಿ ಬಹಳಷ್ಟು ದುಡಿದಿದ್ದಾರೆ. ಕೆಲವು 1-1.5 ವರ್ಷದ ಹಿಂದೆ ಇನ್ನೋರು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಗಾಂವ್ಕರ್ ಅವರು ಅಧ್ಯಕ್ಷರಾದರು. ಇನ್ನೋರ್ವ ಸಿದ್ದಣ್ಣ ಪಾಟೀಲ್ ಅಂತಕ್ಕಂಥವ್ರು ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿಯ ತನಕ ನಮ್ಮ ಜಿಲ್ಲಾ ಜಾತ್ಯತೀತ ಜನತಾದಳವನ್ನು ಉಳಿಸಿ ಬೆಳೆಸಿ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ. ಅದೇ ರೀತಿ ಇವತ್ತಿನಿಂದ ನಮ್ಮ ಯುವ ನಾಯಕರು ಇವತ್ತು 2 ತಿಂಗಳ ತನಕ ಅವ್ರಿಗೆ ಒಪ್ಪಿಸಲಿಕ್ಕೆ ಟೈಮ್ ಹಿಡಿತು. ನಮಗೆ ಕುಮಾರಸ್ವಾಮಿ ಅವರು 2 ತಿಂಗಳ ಹಿಂದೆ ಇವ್ರಿಗೆ ಅಧ್ಯಕ್ಷ ಆಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ದೊಡ್ಡಪ್ಪಗೌಡರು ನಾವು ಇನ್ನೋರು ಕೆಲವು ಕಾರ್ಯಕರ್ತರು ಕೂಡಿ ಇವ್ರಿಗೆ ಒಪ್ಪಿಸ್ಲಿಕ್ಕೆ 2 ತಿಂಗಳು ಹಿಡೀತು. 2 ತಿಂಗಳು ಆದ ನಂತರ ಅಶೋಕ್ ಮಾಲಕರು ಬೇಡ ನಮ್ಗೆ ಅದೇನು ಅಸೆಂಬ್ಲಿ ಸ್ಥಾನದ ಅದು ಇದ್ದು ಬೇಡ ನಮ್ಮ ಶೇಡಮೇ ಸಾಕು ಅಂತಕ್ಕಂಥ ಮಾತಿತ್ತು. ಅಂಥ ಸಂದರ್ಭದಲ್ಲಿ ದೊಡ್ಡಪ್ಪಗೌಡರು ಮೈ ಮೇಲೆ ತೊಗೊಂಡು ಇಲ್ಲ ಇವತ್ತು ನೀವು ಬಾಲರಾಜ್ ಗುತ್ತೇದಾರ್ಗೆ ಅಧ್ಯಕ್ಷ ಮಾಡಬೇಕಂತಕ್ಕಂಥ ಮಾತು ಹೇಳಿ ಅವ್ರಿಗೆ ಯುವ ನಾಯಕರಾಗಿ ಬಂದಿದ್ದಾರೆ. ನಿಮ್ಮ ಎದುರಿಗೆ ಕುಳಿತಿರ್ತಕ್ಕಂಥ ದೊಡ್ಡಪ್ಪಗೌಡರಾಗಿರ್ಬೋದು, ಇವತ್ತು ಬಾಲರಾಜ್ ಗುತ್ತೇದಾರ್ ಅವರಾಗಿರ್ಬೋದು, ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ಇವರು ಮೂವರು ಕೂಡ ಈ ರಾಜ್ಯದ ಮತ್ತು ಜಿಲ್ಲೆಯ ಚುಕ್ಕಾಣಿ ಹಿಡಿದಿದ್ದಾರೆ. ನಾವು ಎಲ್ಲರೂ ಕೂಡ ಇವತ್ತು ಅವರಿಗೆ ಕೈಗೆ ಕೈ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ನಾವು ದುಡಿಬೇಕು ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಸಾಮಾನ್ಯ ಜನ ಇರಲಿ ದೊಡ್ಡವರು ಇರಲಿ ಎಲ್ಲರಿಗೂ ಸಹಮತದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಯುವಕರಾದ್ರೂ ಕೂಡ ಅವರಿಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟನ ದೇವರ. ಅದರ ಸಲುವಾಗಿ ಎಲ್ಲರೂ ಸಹಕಾರ ಕೊಟ್ಟು ಪಕ್ಷ ಬೆಳೆಸಬೇಕು ಅಂತಕ್ಕಂಥ ಮಾತು ಹೇಳುತ್ತಾ ಇಲ್ಲಿಯವರೆಗೆ ಭಾಳ ಜನ ಮಾತಾಡೋರು ಇದ್ದಾರೆ. ಪ್ರಸ್ತಾವನೆ ಮಾತಾಡಬೇಕಾದ್ರೆ ಇನ್ನೂ ನನಗೆ 2-3 ಗಂಟೆ ಬೇಕು. ಆದ್ರೂ ಕೂಡ ಅನಿವಾರ್ಯ ಕಾರಣದಿಂದ ಇಲ್ಲಿಯವರೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಚಾಲಕರಿಗೂ ಹಾಗೂ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನಂತರ ಮುಖಂಡರಾದ ದೇವೇಗೌಡ ತೆಲ್ಲೂರು ಮಾತನಾಡಿದರು. ಎಲ್ಲ ಗಣ್ಯಮಾನ್ಯರೇ, ಯಾಕಂದ್ರೆ ಗೌಡರು ಆರ್ಡರ್ ಮಾಡಿದ್ರು ಯಾರು ಹೆಸರು ತಗೋಬೇಡ ಅಂತೇಳಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ, ಇಂದಿನ ಕಾರ್ಯಕ್ರಮಕ್ಕೆ ಸಮರೋಪಾದಿಯಲ್ಲಿ ಆಗಮಿಸಿ ನಮ್ಮ ಯುವ ನಾಯಕನಿಗೆ ಹುರುಪು ತುಂಬಿದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದುವರೆಗೆ ನಮ್ಮ ಬಸವರಾಜ ಬಿರಿಬಿಟ್ಟಿ ಅವರು ಪಕ್ಷ ನಡೆದು ಬಂದ ದಾರಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಅಲ್ಲಿಂದ ಇಲ್ಲಿವರೆಗೆ ನಾವು ಮೊದಲು 1991-92 89ರಿಂದ 92ರವರೆಗೆ ಗಟ್ಟಿಯಾಗಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ ಎರಡೂ ಒಂದೇ ಇದ್ದಾಗ ಗಟ್ಟಿಯಾದ ನಮ್ಮ ಜಾತ್ಯತೀತ ಜನತಾದಳ 11 ಸೀಟ್ನಲ್ಲಿ 9 ಸೀಟ್ ಬಂದಿತ್ತು. ಆ ಸಂದರ್ಭದಲ್ಲಿ ಬಸವರಾಜ ತಡ್ಕಲ್ ಅವರು ಅಧ್ಯಕ್ಷರಿದ್ದರು. ತದನಂತರ ದಿನಗಳಲ್ಲಿ ನಮ್ಮ ಪಕ್ಷ ಸ್ವಲ್ಪ ಹೀನಾಯವಾಗಿ ಕಡೆಗಣಿಸ್ತಾ ಬಂತು. ನಮ್ಮ ಪಕ್ಷ ಹೋಳಾಯಿತು, ಮತ್ತೆ ಕೂತು, ಮತ್ತೆ ಹೋಳಾಯಿತು, ಮತ್ತೆ ಕೂತು. ಅಲ್ಲಿಂದ ಇಲ್ಲಿಯವರೆಗೆ ಈ ಪಕ್ಷದಲ್ಲಿ ಉಳಿದವರು 1-2-3 ಬಂಡೆಗಲ್ಲಿದ್ದಂಗೆ ನಾವು 3 ಉಳ್ಕೊಂಡಿದ್ದೇವೆ. ಅದರಲ್ಲಿ ಶ್ಯಾಮರಾವ್ ಸೂರನವರು, ಬಸವರಾಜ ತಡ್ಕಲ್ ಅವರು, ನಾವು ಇನ್ನೂ ಕೆಲವೊಬ್ಬರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ನಮಗೆ ಅನುಭವದ ಪಕ್ಷ ಕಟ್ಟಬೇಕಾದ್ರೆ ಎಷ್ಟು ಹೈರಾಣದ ಅಂತೇಳಿ ನಡಬರ್ಕ ನಮ್ಮ ತಡ್ಕಲಣ್ಣವರು ಅಧ್ಯಕ್ಷರಿದ್ದಾಗ ಹೆಪ್ಪಿಟ್ಟ ಹಾಲಿನಂಗಿತ್ತು, ಹಾಲಾಗಿತ್ತು, ಗಟ್ಟಿ ಹಾಲು, ಎಮ್ಮೆ ಹಾಲು ಆಗಿರ್ತದೆ. ಆ ರೀತಿ ನಮ್ಮ ಪಕ್ಷ ಇತ್ತು. ಮುಂಬರುವ ದಿನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಪಕ್ಷ ಕೆಟ್ಟು ಮೊಸರಾಗಿ ಮಜ್ಜಿಗೆ ಆಯಿತು. ಈಗ ಆ ಮಜ್ಜಿಗೆಯನ್ನು ನಮ್ಮ ಅಧ್ಯಕ್ಷ ನಮ್ಮ ಗುತ್ತೇದಾರ ಅವ್ರ ಕೈಯಲ್ಲಿ ಕೊಟ್ಟಾರ. ಅವ್ರು ಅದಕ್ಕೆ ತುಪ್ಪ ಮಾಡ್ತಾರೆ, ನನಗೆ ಖಾತ್ರಿ ಅದ. ಕಟ್ಟದ ತುಪ್ಪ ಮಾಡ್ತಾರೆ. ಕಟ್ಟದ ತುಪ್ಪ ಮಾಡುವಂಥ ಶಕ್ತಿ ನಮ್ಮ ಗುತ್ತೇದಾರ ಅವರಿಗೆ ಇದೆ. ಯುವ ನಾಯಕನದರ ಇಂಥ ಕುದುರೆ ಕೊಟ್ಟಿದ್ದು ನಾವು ಕುಮಾರಣ್ಣವ್ರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಸಂದರ್ಭದಲ್ಲಿ ಇಂಥ ನಾಯಕನ ಅವಶ್ಯಕತೆ ಇತ್ತು. ಅವರಿಗೆ ಹೆಗಲಿಗೆ ಕೊಟ್ಟು ನಿಲ್ಲುವ ನಮ್ಮ ಅಣ್ಣನವರಾದ ಅಶೋಕ್ ಗುತ್ತೇದಾರ್ ಅಣ್ಣವರು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಈ ಪಕ್ಷ ಕಟ್ಟುವಲ್ಲಿ ಸಹಕಾರಿ ಆಗ್ತಾರೆ ಅಂತ ಹೇಳ್ತೀನಿ. ಅವ್ರು ಯಾವ ರೀತಿ ಏನಾರು ನಮ್ಮ ಅಧ್ಯಕ್ಷರತ್ರ ಅಂದ್ರೆ ಯಾರು ಇದ್ರೊಳಗೆ ಹಾಕ್ತೀರಿ ಅದ್ರಂಗೆ ಪಾದ್ರ ಸಹಿತಂಗೆ ಅದರ ಎದ್ರಾಗ ಹಾಕಿದ್ರು ಇದ್ರ ಅಂತ ಹೇಳ್ತಾರೆ. ಸಣ್ಣ ಕಾರ್ಯಕರ್ತನನ್ನು ಹಿಡಿದುಕೊಂಡು ದೀನದಲಿತರನ್ನು ಹಿಡ್ಕೊಂಡು ಉತ್ತುಂಗದಲ್ಲಿರುವ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಳ್ಳುವ ಬುದ್ಧಿ ಅವ್ರ ಬಲ್ಯದ. ಅದಕ್ಕಾಗಿ ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ
ಬೇರೆ ಪಕ್ಷಗಳಿಗೆ ನಾನು ಸವಾಲಾಗ್ತೀನಿ. ಅಶ್ವಮೇಧ ಕುದುರೆಯನ್ನು ನಾವು ಬಿಟ್ಟಿದ್ದೇವೆ, ತಾಕತ್ತಿದ್ರೆ ಯಾರಾದರೂ ಹಿಡೀರಿ ಅಂತೇಳಿ ನಮ್ಮ ಕುದುರೆ ಹೊಂಟದ. ಆ ಕುದುರೆಗೆ ಅರ್ಜುನನಾಗಿ ನಮ್ಮ ದೊಡ್ಡಪ್ಪಗೌಡರು, ಅದರ ಸಂಘಟ ದೊಡ್ಡಪ್ಪಗೌಡರು, ಅಶೋಕ್ ಗುತ್ತೇದಾರ್ ಅವರು ಎಲ್ಲ ನಾಯಕರುಗಳು ಅವ್ರ ಜೊತೆಯಲ್ಲಿ ಇರ್ತಾರೆ. ನಾವೆಲ್ಲ ಅವ್ರ ಸಂಘಟ ಇರ್ತೀವಿ. ನಮ್ಗೇನು ಕೆಲಸ ಹೇಳಿದ್ರು ನಾವು ಕೆಲಸ ಮಾಡ್ತೀವಿ. ಕಸ ಹುಡುಗೋದು ಬಿಡ್ಕೊಂಡು ಜಂಡ ಕಟ್ಟೋದು ಇಟ್ಕೊಂಡು ಏನು ಕೆಲಸ ಹೇಳಿದ್ರು ನಾವು ಅಧ್ಯಕ್ಷರ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪಕ್ಷ ಅವಾಗ 1983, 85, 89ರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಮತ್ತೊಮ್ಮೆ ನಾವು ಪಕ್ಷ ಕಟ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮ ಒಂದಿಷ್ಟು ನಾನು ಮಾತು ಮಾಡ್ತೇನೆ. ಜೈ ಜಯ ಕರ್ನಾಟಕ. ನಂತರ ಜೆಡಿಎಸ್ ಮುಖಂಡ ಶ್ಯಾಮರಾವ್ ಸೂರೇನ್ ಮಾತನಾಡಿದರು. ಸದಸ್ಯರು, ಜಿಲ್ಲಾ ಲೋಕಸಭಾ ಸದಸ್ಯರು ಉಸ್ತುವಾರಿ ನೇಮಿಸಿದ ಅವರೆಲ್ಲರಿಗೂ ನನ್ನ ಜಾತ್ಯತೀತ ಜನತಾದಳ ಪರವಾಗಿ ಸುಸ್ವಾಗತ ಮತ್ತು ಹಾರ್ದಿಕ ಶುಭಾಶಯ ಕೊಡ್ತೇನೆ. ಈಗ ನಾವು ಮಾಡ್ತಕ್ಕಂಥ ಕೆಲಸ ಏನಂತಂದರೆ, ಈಗ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ BJP ಜೊತೆ ಯಾಕೆ ಕಲ್ಪರು ಅಂತಕ್ಕಂಥ ವಿಚಾರ ನೀವೆಲ್ಲ ತಲೆ ತೆಗೆದಾಗಲಿ. ಅವ್ರು ಏನು ಇನ್ನೊಂದರಿಂದ ಈಗ ಕಾಂಗ್ರೆಸ್ಸನ್ನು ಮೂಲಿಗುಂಪು ಮಾಡಬೇಕು, ಕಾಂಗ್ರೆಸ್ 5 ಗ್ಯಾರಂಟಿಗಳೇ ಕೊಡೋದಿಲ್ಲ, ಅದಕ್ಕಾಗಿ ನಾವು ಈ ಕಾಂಗ್ರೆಸ್ಸನ್ನು ಮೂಲಿಗುಂಪು ಮಾಡಬೇಕು ಅಂತ ನಾವು ಪ್ರತಿಜ್ಞೆ ನಾವು ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಕೇಳಿಕೊಳ್ತೀನಿ. ಅದೇ ರೀತಿ ಬಾಲರಾಜ್ ಗುತ್ತೇದಾರರು ಈ ಪಕ್ಷವನ್ನು ಮುನ್ನಡೆಸಬೇಕಾದರೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರನ್ನು, ಪದಾಧಿಕಾರಿಗಳನ್ನು, ಜಿಲ್ಲೆ ಕಾರ್ಯಕರ್ತರನ್ನು ಸಂಪರ್ಕಿಸಿ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರನ್ನು ಚರ್ಚಿಸಿ ಮುಂದಿನ ನಡೆಯನ್ನು ತಾವು ಹಂಚಿಕೊಂಡು ಹೋಗಬೇಕಂತೇಳಿ ಅವರಲ್ಲಿ ಕಣ್ಕಳಿಯಿಂದ ವಿನಂತಿ ಮಾಡುತ್ತೀನಿ. ಅವರಿಗೆ ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಅಶೋಕ್ ಗುತ್ತೇದಾರ್ ಅವರನ್ನು ಕೂಡ ಸಪೋರ್ಟ್ ಮಾಡಬೇಕಂತ ಅವರು ನಾನು ಕೇಳಿಕೊಂಡು ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ. ಶ್ಯಾಮರಾವ್ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ನಂತರ ಸಲ್ಗರ್ ಮಾತನಾಡಿದರು. ಅಂದ್ರೆ ಇಡೀ ಕಲಬುರಗಿ ಜಿಲ್ಲೆಯ ಒಂದು ಇತಿಹಾಸದಲ್ಲಿ ಈಗಾಗಲೇ ಬಸವರಾಜ ಬಿರ್ಮಿಟ್ಟಣ್ಣವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಅಧ್ಯಕ್ಷರುಗಳ ಹೆಸರು ಹೇಳಿದ್ರು. ಅವರೆಲ್ಲರೂ ಹಿರಿಯರು. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಬಹಳ ದಿಟ್ಟ ನಿರ್ಧಾರ ತೆಗೆದುಕೊಂಡು ಕಲಬುರಗಿ ಜಿಲ್ಲೆಯ 3 ಜನ ಯುವಕರಿಗೆ ಜಾತ್ಯ ರಹಿತವಾಗಿ ಮತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮತ್ತು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತ ಕಲಬುರಗಿ ಜಿಲ್ಲೆಯ 3 ರತ್ನಗಳು ಸನ್ಮಾನ್ಯ ದೊಡ್ಡಪ್ಪಗೌಡ ಪಾಟೀಲ್ ನರವೂರ್, ಬಾಲರಾಜ್ ಗುತ್ತೇದಾರ್, ಶಿವಕುಮಾರ್ ನಾಟಿಕರ್ ಅಂತ ಯುವಕರಿಗೆ ಇವತ್ತ ಕುಮಾರಸ್ವಾಮಿ ಅವರು ಇವತ್ತ ಪಟ್ಟ ಕಟ್ಟಿದರಲ್ಲದೆ ಮೊದಲು ಕಲಬುರಗಿ ಜಿಲ್ಲೆಯ ಪರವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ದಿವಸ. ಯಾಕಂದ್ರೆ ಹಿಂದೆ ಜನತಾದಳ ಪರಿಸ್ಥಿತಿ ಏನಿತ್ತು ಕಲಬುರಗಿ ಜಿಲ್ಲೆಯಲ್ಲಿ, ಇಡೀ ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 6 ಜನ ಶಾಸಕರು ಜನತಾದಳದಿಂದ ಜೈಲಲ್ಲಿ ಬಾರಿಸಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಿದ್ರು. ಅಂತ ಒಂದು ಅವಕಾಶ ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೇನು ಬಾಲರಾಜ್ ಗುತ್ತೇದಾರ್ ಅವರಿಗೆ ಭಾಳ ಯುವಕರು, ಬಾಲರಾಜ್ ಗುತ್ತೇದಾರ್ ಅಂತ ಯುವಕರಿಗೆ ಇವತ್ತ ಕುಮಾರಸ್ವಾಮಿ ಅವರು ಸ್ಥಾನಮಾನ ಕೊಟ್ಟು ಇವತ್ತು ನಮ್ಮ ಜೇವರ್ಗಿಯಿಂದ ಸನ್ಮಾನ್ಯ ದೊಡ್ಡಪ್ಪಗೌಡ ಪಾಟೀಲ್ ನರವೂರ್ ಅವರಿಗೆ ಇವತ್ತ ಕುಮಾರಸ್ವಾಮಿ ಅವರು ಇವತ್ತ ರಾಜ್ಯ ಜನತಾದಳ ಅಧ್ಯಕ್ಷ ಬಿಟ್ಟು 2ನೇ ಹುದ್ದೆ ಅಂದರೆ ಕಾರ್ಯಾಧ್ಯಕ್ಷ ಹುದ್ದೆ ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲಬುರಗಿ ಜಿಲ್ಲೆ ಜೇವರ್ಗಿಯ ಸನ್ಮಾನ್ಯ ದೊಡ್ಡಪ್ಪಗೌಡ ಪಾಟೀಲ್ ನರವೂರ್ ಅವರಿಗೆ ಇವತ್ತ
ಕಾರ್ಯಾಧ್ಯಕ್ಷ ಇವತ್ತ ಪಟ್ಟ ಕಟ್ಟಿ ಇಡೀ ಕಲಬುರಗಿ ಇಡೀ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮತಗಳನ್ನು ಸೆಳೆಬೇಕಂತೇಳಿ ಇವತ್ತು ದೊಡ್ಡಪ್ಪನ ಪಾಟೀಲ್ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇಂಥ ಒಂದು 3 ರತ್ನಗಳು ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಹೆಚ್ಚಿನ ಸಂಘಟನೆ ಆಗುತ್ತದೆ. ಹಿಂದೆ 6 ಮಂದಿ ಶಾಸಕರನ್ನು ಆರಿಸಿ ಬಂದಿದ್ರು. ಈ ಸಲ 6ಕ್ಕಿಂತಲೂ ಹೆಚ್ಚಿನ ಶಾಸಕರು ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಬಾಲರಾಜ್ ಗುತ್ತೇದಾರ್ ದೊಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಇವತ್ತ ಆ ಒಂದು ಶುಭಗಳಿಗೆ ಬಂದೇ ಬರ್ತದೆ ಎಂಬುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಕೆಲವೇ ತಿಂಗಳಲ್ಲಿ ಬಹುಶಃ 2 ತಿಂಗಳು ಮುಂದಿನ ತಿಂಗಳೇ ಬಹುಶಃ ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಆಗಬಹುದು. ಗುಲ್ಬರ್ಗ ಲೋಕಸಭಾ ಚುನಾವಣೆ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತ ಸಮ್ಮಿಶ್ರಣದಲ್ಲಿ ಏನಪ್ಪ ಅಂದ್ರ ಗುಲ್ಬರ್ಗ ಲೋಕಸಭೆ ಇವತ್ತು ಇವರ ಒಂದು ನೇತೃತ್ವದಲ್ಲಿ ಜೆಡಿಎಸ್ ಸಾಧಿಸ್ತದೆ ಎಂಬುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ನಂತರ ಜೆಡಿಎಸ್ ಮುಖಂಡೆ ಸುನೀತಾ ತಳವಾರ್ ಮಾತನಾಡಿದರು. ನಮ್ಮ ಕಲಬುರಗಿ ಜಿಲ್ಲೆಯ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಈ ಒಂದು ಸ್ವಾಗತ ಸಮಾರಂಭ, ಈ ಅಭಿನಂದನಾ ಸಮಾರಂಭಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂತಹ ಪಕ್ಷದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಬಾಲರಾಜ್ ಗುತ್ತೇದಾರ್ ಅವರಿಗೆ. ಇವತ್ತು ಮಾತಾಡೋ ದಿನ ಅಲ್ಲ, ಯಾಕಪ್ಪ ಅಂತಂದ್ರೆ ಬಹಳಷ್ಟು ಸವಾಲುಗಳಿಗೆ, ಬಹಳಷ್ಟು ಪ್ರಶ್ನೆಗಳಿಗೆ, ಬಹಳಷ್ಟು ಗೊಂದಲಗಳ ನಿವಾರಣೆಗೆ ಉತ್ತರ ಸಿಕ್ಕಂಥ ದಿನ. ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿತ್ತು. ಅದಕ್ಕಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲ ಏನು ಸೇರ್ಕೊಂಡಿದ್ದೀರಿ, ತಮ್ಮೆಲ್ಲರಿಗೂ ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನೀವೆಲ್ಲರೂ ಅದೆಷ್ಟೋ ನಾಯಕರನ್ನ ನೋಡಿದ್ದೀವಿ, ಉಳ್ಕಿದವ್ರನ್ನ ದಯವಿಟ್ಟು ತಿಳ್ಕೊಬೇಡ್ರಿ. ಎಲ್ಲ ನಾಯಕರನ್ನ ನಮ್ಮ ನಮ್ಮ ಜೀವಮಾನದಲ್ಲಿ ಎಲ್ಲ ಪಕ್ಷದ ನಾಯಕರನ್ನು ನೋಡಿದ್ದೀವಿ. ಆದರೆ ಅಗರ್ಭ ಶ್ರೀಮಂತನಾಗಿದ್ದುಕೊಂಡು ಅತೀ ಸರಳವಾಗಿ ಪ್ರತಿಯೊಬ್ಬರನ್ನ ತನ್ನ ಸಹೋದರರಂತೆ, ಸಹೋದರಿಯಂತೆ, ತಾಯಿಯಂತೆ, ತನ್ನಂತೆ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡು ಆ ಮನುಷ್ಯನನ್ನ ಪ್ರೀತಿಸುವ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದ್ವಿ ಅಂದ್ರೆ ಅವ್ರು ನಮ್ಮ ನೆಚ್ಚಿನ ಬಾಲರಾಜ್ ಗುತ್ತೇದಾರ್. ಇಂಥವರ ಕೈಯಲ್ಲಿ ಇವತ್ತಿನ ದಿನ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮ್ಮ ಸಂಪೂರ್ಣ ನಂಬಿಕೆ ಅದ. ಯಾವುದೇ ಒಂದು ವಿಷಯ ಇರಲಿ, ನಮ್ಮ ಲೆಕ್ಕದ ಪ್ರಕಾರ ಅಥವಾ ನಮ್ಮ ಪ್ರಕಾರ ಬಾಲರಾಜ್ ಗುತ್ತೇದಾರ್ ಅಂದರೆ ನಂಬಿಕೆ, ಭರವಸೆ ಮತ್ತು ಒಬ್ಬ ಮಾದರಿ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಮನುಷ್ಯ. ಅಗರ್ಭ ಶ್ರೀಮಂತ ಇದ್ದುಕೊಂಡರೂ ನಮ್ಮ ಎಲ್ಲರ ಜೊತೆ ಸರಳವಾಗಿರ್ತಕ್ಕಂಥ ಮತ್ತು ಅವರಲ್ಲಿ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯದ. ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ಆಯ್ಕೆಯಾದಂತಹ ಜಿಲ್ಲಾಧ್ಯಕ್ಷರಿಗೆ ನೀವು ಇದೇ ಥರ ಒಂದೊಂದು ಮೆಟ್ಟಿಲುಗಳು ಏರ್ಕೊಂಡು ಹೋಗಬೇಕು, ಅದನ್ನು ನೋಡಿ ಸಂತೋಷ ಪಡಬೇಕು. ಒಂದು ವೇಳೆ ಎಲ್ಲ ಮೆಟ್ಟಿಲುಗಳ ದಾಟದ ಮೇಲೂ ನೀವು ಮುಟ್ಟಿರ್ತಕ್ಕಂಥ ಗುರಿಗೆ ಯಾವುದಾದ್ರೂ ಒಂದು ಮೆಟ್ಟಿಲು ಕಮ್ಮಿ ಬಿದ್ದರೆ ನಾವು ಅಭಿಮಾನಿಗಳು ಆ ಮೆಟ್ಟಿಲಾಗಿರೋದಕ್ಕೆ ಇಷ್ಟಪಡ್ತೀವಿ ಅಂತ ಇವತ್ತು ನಾನು ನಿಮ್ಮ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಸರ್. ನಾ ಯಾವಾಗಲೂ ಒಂದೇ ಮಾತು ಹೇಳೋದು, ಬಾಲರಾಜ್ ಗುತ್ತೇದಾರ್ ಭರವಸೆ ಬೆಳಕು. ನಾನು ಅವಾಗೂ ಅದೇ ಹೇಳೀನಿ, ಈಗಲೂ ಅದೇ ಹೇಳ್ತೀನಿ. ಬಿ ಫಾರ್ ಬಾಲರಾಜ್, ಬಿ ಫಾರ್ ಬಿಲೀವ್. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸರ್. ನಂತರ ಶಿವಕುಮಾರ್ ನಾಟಿಕರ್ ಅವರು ಮಾತನಾಡಿದರು. ಕಲಬುರಗಿ ನಗರಕ್ಕೆ ರಾಜ್ಯ ಮತ್ತು ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು ಬಂದಾಗ ತಾವೆಲ್ಲರೂ ಕೂಡ ಬಹಳ ಅಭಿಮಾನಪೂರ್ವಕವಾಗಿ ಸ್ವಾಗತವನ್ನು ಕೋರುವುದಕ್ಕೆ ಬಂದಿರುವಂಥ ಈ ಸಭೆಯಲ್ಲಿ ಆಶೀರ್ವಾದಂಥ ಮಾಜಿ ಶಾಸಕರು, ಜಾತ್ಯತೀತ ಜನತಾದಳ ಪಕ್ಷದ ಕೋರ್ ಕಮಿಟಿಯ ಸದಸ್ಯರು,
ಹಾಗೂ ನಮ್ಮ ಪಕ್ಷದ ನೂತನ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯರಾದಂಥ ತಮ್ಮದೇ ಒಂದು ರಾಜಕೀಯ ಜೀವನದಲ್ಲಿ ಪಕ್ಷ ಹೇಗೆ ಸಂಘಟಿಸಬೇಕು ಅನ್ನುವಂಥ ಬಹು ವರ್ಷಗಳಿಂದ ಒಂದು ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅನುಭವವನ್ನು ಹೊಂದಿರುವಂಥ ದೊಡ್ಡಪ್ಪಗೌಡ ನರಹೊಳೆಯವರೇ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರರು ಮತ್ತು ನಿನ್ನೆ ತಾನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಆಗಿರುವಂಥ ಶಿರಡಂ ಮತಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಬಾಲರಾಜ್ ಗುತ್ತೇದಾರ್ ಅವರೇ ಹಾಗೂ ವೇದಿಕೆ ಮೇಲೆ ಹಿರಿಯರು ಮತ್ತು ಉದ್ಯಮಿಗಳಾದಂಥ ಬಾಲರಾಜ್ ಗುತ್ತೇದಾರ್ ಅವರ ತಂದೆಯವರಾದಂಥ ಅಶೋಕ್ ಗುತ್ತೇದಾರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಅವರಿಗೂ ಕೂಡ ಕಲಬುರಗಿ ಲೋಕಸಭಾ ಚುನಾವಣೆಯ ಉಸ್ತುವಾರಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನೋರ್ವ ಮಹಿಳಾ ಮುಖಂಡರು ಮತ್ತು ಆಳದ ಮತಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಮಹೇಶ್ವರಿ ವಾಲಿಯಾಟ್ ಅವರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದಂಥ ಸುಮಾರು 20-30 ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿರುವಂಥ ವೇದಿಕೆ ಮೇಲೆ ಆಶೀರ್ವಾದಂಥ ಸರ್ವ ಎಲ್ಲ JDS ಪಕ್ಷದ ಗಣ್ಯಮಾನ್ಯರೇ, ಪದಾಧಿಕಾರಿಗಳೇ, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಂಥ ಸಮಸ್ತ ನಮ್ಮ ಎಲ್ಲ JDS ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು JDS ಪಕ್ಷದ ಅಭಿಮಾನಿ ಬಳಗ ಮತ್ತು ದೊಡ್ಡಪ್ಪಗೌಡರು ಮತ್ತು ಬಾಲರಾಜ್ ಗುತ್ತೇದಾರ್ ಅವರ ಎಲ್ಲ ಅಭಿಮಾನಿ ಬಳಗವೇ, ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಈ ಸಭೆಯ ಪರವಾಗಿ ಸ್ವಾಗತವನ್ನು ಹೇಳುತ್ತಾ, ಇವತ್ತು ನಾವು 3 ಜನ ಇವತ್ತು ಪದಾಧಿಕಾರಿಗಳಾಗಿ ಬಂದಿದ್ದೇವೆ. ದೊಡ್ಡಪ್ಪಗೌಡರನ್ನ ಕಾರ್ಯಾಧ್ಯಕ್ಷ, ನನ್ನನ್ನು ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷರಾಗಿ ಬಾಲರಾಜ್ ಗುತ್ತೇದಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಯಾವಾಗಲೂ ಕೂಡ ಒಂದು ದಿವಸನೂ ಕೂಡ ಕುಮಾರಣ್ಣವ್ರ ಮುಂದೆ ನಮಗೆ ಪದಾಧಿಕಾರಿ ಬೇಕು ಅಂತೇಳಿ ನಾವು ಯಾರು ಒಬ್ಬರು ಕೂಡ ಕೇಳಿಲ್ಲ. ಅವರು ಮನಸ್ಸಲ್ಲೇ ತೀರ್ಮಾನವನ್ನು ಮಾಡಿ ನಾವು ಪದಾಧಿಕಾರಿ ಆಗುವವರೆಗೂ ಕೂಡ ನಾವು ಇಂಥ ಜವಾಬ್ದಾರಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಇವತ್ತು ನಮಗೆ ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹುಶಃ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ಇಡೀ ಆಡಳಿತದಲ್ಲಿ ತಮ್ಮದೇ ಆದಂಥ ದೊಡ್ಡ ಅನುಭವ ಇದ್ದಂಥವರು, ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡ ಸಾಹೇಬರು ಇವತ್ತು ದೊಡ್ಡಪ್ಪಗೌಡ ಪಾಟೀಲ್ ಅವರಿಗೆ ಒಂದು ಪಕ್ಷದ ಕಾರ್ಯಾಧ್ಯಕ್ಷೆಯನ್ನು ಕೊಟ್ಟಿರುವಂಥದ್ದು ಬಹಳ ಅತ್ಯಂತ ಸಂತೋಷ ತರುವಂಥದ್ದು. ಕಲಬುರಗಿ ಜಿಲ್ಲೆಯ JDS ಪಕ್ಷಕ್ಕೆ ಒಂದು ಹೆಮ್ಮೆಯ ವಿಷಯ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ದೊಡ್ಡಪ್ಪಗೌಡ ಪಾಟೀಲ್ ನಡುಗೋಳಿ ಅವರಿಗೆ ಕಾರ್ಯಾಧ್ಯಕ್ಷ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಒಂದು ಶಕ್ತಿ ಬಲವನ್ನು ಬಂದಿದೆ. ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಬಹಳ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಹೋಗಬೇಕಾಗ್ತದೆ. ಮತ್ತು ಬಾಲರಾಜ್ ಗುತ್ತೇದಾರ್ ಅವರು ಭಾಳ ಸಾರಿ ಅವರು ಕೂತ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಬ್ಯಾಡ್ರಿ ಶಿರಡಂ ಮತಕ್ಷೇತ್ರಕ್ಕೆ ಇರ್ತೀನಿ, ಜಿಲ್ಲಾಧ್ಯಕ್ಷ ಅವಶ್ಯಕತೆ ನನಗೆ ಇಲ್ಲ ಅಂತೇಳಿ ಹಲವಾರು ಬಾರಿ ಅಂದಿದ್ರು. ಅವ್ರ ತಂದೆಯವರು ಕೂಡ ಬೇಡ, ಬರೀ ಶಿರಡಂನಲ್ಲಿ ಕೆಲಸ ಮಾಡು, ಜಿಲ್ಲೆಯ ಜವಾಬ್ದಾರಿ ಸುಮ್ಮನೆ ಯಾಕೆ ಭಾರ ಹೊತ್ಕೋತಿ ಅಂತಂದಾಗ ದೇವೇಗೌಡರು, ಕುಮಾರಸ್ವಾಮಿ ಅವರು, ದೊಡ್ಡಪ್ಪಗೌಡರು, ಬಂಡೆಪ್ಪ ಕಾಶಂಪುರ್ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರ ಒತ್ತಾಯ, ಅದರಲ್ಲಿ ನಾನು ಒಬ್ಬ ಕೂಡ ಬಾಲರಾಜ್ ಗುತ್ತೇದಾರ್ ಅವರು ಈ ಜಿಲ್ಲೆಯ ಅಧ್ಯಕ್ಷ ಆದರೆ ಪಕ್ಷ ಸಂಘಟನೆಗೆ ಶಕ್ತಿ ಬರ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಮಾಡಿದ್ದೇವೆ. ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ, ಮನುಷ್ಯನಿಗೆ ಸ್ಥಾನಮಾನ ಪದಾಧಿಕಾರಿ ಶಾಶ್ವತ ಅಲ್ಲ, ಶಾಶ್ವತ ಇರಬೇಕಾಗಿರುವಂಥದ್ದು ಗುಣಗಳು. ಯಾರು ಗುಣಗಳಲ್ಲಿ, ಕೆಲಸಗಳಲ್ಲಿ, ವಿಚಾರಗಳಲ್ಲಿ ಉತ್ತಮ ಮನಸ್ಸಿನಲ್ಲಿ ಇರ್ತಾರೋ ಅವರು ನಾಯಕರಾಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಪ್ರಧಾನ ಕಾರ್ಯದರ್ಶಿ, ಒಬ್ಬರು ಕಾರ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ಬಳಿಕ ದೊಡ್ಡವರಾಗಿ ಬಿಡ್ತೀವಿ ಅಂತಲ್ಲ, ಉಳಿದವರು ಸಣ್ಣವರು ಅಂತನ್ನುವಂಥ ಭಾವನೆ ಅಲ್ಲ, ಒಂದು ಗುರುತರವಾದಂಥ ಜವಾಬ್ದಾರಿ ಏನಿರ್ತದೆ. ಒಂದು ಮಾತನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಪಕ್ಷದ ಎಲ್ಲ ಮುಖಂಡರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತೇವೆ. ನಾನು, ದೊಡ್ಡಪ್ಪಗೌಡರು, ಬಾಲರಾಜ್ ಗುತ್ತೇದಾರ್ ಅವರು ಬೆಳಗ್ಗೆ 9 ಗಂಟೆಯಿಂದ ಜೊತೆಯಲ್ಲಿ ಫ್ಲೈಟಲ್ಲಿ ಬರುವಾಗ ಏರ್ಪೋರ್ಟಲ್ಲಿ ಕೂತಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ.
ನಿಮ್ಮ ಯಾರನ್ನ ಕಡೆಗಣಿಸಬಾರದು. ಪ್ರತಿಯೊಬ್ಬರು ಇಲ್ಲಿ ತನಕ ಏನು ಹಿರಿಯರು ಕೆಲಸ ಮಾಡ್ಕೊಂಡು ಬಂದಿದ್ರೆ ನಿಮ್ಮ ಬಗ್ಗೆ ನಮಗೆ ಕೃತಜ್ಞತೆ ಭಾವನೆ ಇದೆ. ನಿನ್ನೆ ಬಂದವರು ಪದಾಧಿಕಾರಿ ತಗೊಂಡ್ರು, ನಾವು 30 ವರ್ಷದಿಂದ ಇದ್ದೀವಿ ಅನ್ನುವಂಥ ಆ ಭಾವನೆ ನೀವು ಇಟ್ಕೋಬೇಡಿ. ನೀವು ಏನು ಆದೇಶವನ್ನ ಮಾಡ್ತೀರಿ, ನಿಮ್ಮ ಮುಂದಿನ ದಿನಮಾನದಲ್ಲಿ ಪಕ್ಷವನ್ನ ಹೇಗೆ ಸಂಘಟಿಸಬೇಕು ಅನ್ನುವಂಥ ನಿಮ್ಮ ಆಲೋಚನೆ ಏನಿದೆಯಲ್ಲ, ಅದನ್ನು ಒಂದು ಸಮಿತಿಯನ್ನ ಮಾಡಿ ಪ್ರತಿ ತಿಂಗಳ ಪಕ್ಷದ ಕಚೇರಿಯಲ್ಲಿ ಕುತ್ಕೊಂಡು ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಯಾರ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಇನ್ನು ಸ್ವಲ್ಪ ದಿನದಲ್ಲಿ ದೊಡ್ಡಪ್ಪಗೌಡರು ಮತ್ತು ಬಾಲರಾಜ್ ಗುತ್ತೇದಾರವರು ಮಾಡ್ತಾರೆ. ನೀವ್ಯಾರು ಕೂಡ ಮುಂದಿನ ದಿನಮಾನದಲ್ಲಿ JDS ಪಕ್ಷ ಮುಗಿದೋಯ್ತು ಅನ್ನುವಂತ ಮಾತಾಡೋರು ಬಹಳ ಜನ ಇದ್ದಾರೆ. 19 ಸೀಟ್ ಬಂದು ಇನ್ನೇನು ಮಾಡ್ತಾರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಅನ್ನುವಂತ ಮಾತನ್ನ ಮಾತಾಡ್ತಾ ಇದ್ರು. ಒಂದು ಮಾತನ್ನ ಹೇಳಿಕೆ ಬರ್ತೇನೆ, ಇವತ್ತು JDS ಪಕ್ಷ ಮತ್ತು ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ, ಆದ್ರೆ ಲೀನ ಆಗಿಲ್ಲ ಅನ್ನೋದನ್ನ ಬಹಳ ಕಡಾಖಂಡಿತವಾಗಿ ಹೇಳಿಕೆ ಬಯಸ್ತೇನೆ. ಕೆಲವೊಂದು ಜನ ತಪ್ಪು ಅಭಿಪ್ರಾಯಗಳನ್ನ ಕೊಡ್ತಾರೆ. ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಳ್ಳುವಂತ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ನಾವಿರಬೇಕು. ನಮ್ಮ ಪಕ್ಷದ ತತ್ವ ಸಿದ್ಧಾಂತ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಯಾವ ರೀತಿಯಿಂದ ಕಾರ್ಯಾದೇಶವನ್ನ ಮಾಡ್ತಾರೋ ಹಾಗೆ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡೋಣ. ಬಹಳ ಜನ ಹೇಳ್ತಾರೆ ಜಾತ್ಯತೀತದ ವಿಚಾರದ ಬಗ್ಗೆ ಮಾತನಾಡ್ತಾರೆ. JDS ಪಕ್ಷ ಮತೀಯವಾದಂತ ಕೋಮವಾದಿಯಾದಂಥ ಬಿಜೆಪಿ ಜೊತೆ ಕೈ ಜೋಡಿಸ್ತು ಅನ್ನುವಂಥ ಕೆಟ್ಟ ಅಭಿಪ್ರಾಯವನ್ನು ಹಂಚ್ಕೋತಾರೆ. ಇಲ್ಲಿ ಬಹಳ ಜನ ಅಲ್ಪಸಂಖ್ಯಾತ ಬಂಧುಗಳಿದ್ದೀರಿ, ದಲಿತ ಸಮಾಜದ ಬಂಧುಗಳಿದ್ದೀರಿ, ಹಿಂದುಳಿದ ವರ್ಗದ ಸಮಾಜದ ಬಂಧುಗಳಿದ್ದೀರಿ. ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೋತೇನೆ ನಿಮ್ಮೆಲ್ಲರಲ್ಲಿ. ಜಾತ್ಯತೀತ ಜನತಾದಳ ಪಕ್ಷ ಏನಿದೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಸಿದ್ಧಾಂತ ಏನಿದೆ, ಅದರಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲ್ಲ. ಈ ಅಖಂಡ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರ ರಕ್ಷಣೆಗಾಗಿ JDS ಪಕ್ಷ ಇದ್ದೇ ಇರುತ್ತದೆ. ಅದರ ಬಗ್ಗೆ ಯಾವುದೇ ಸಂಶಯ ಗೊಂದಲ ಬೇಡ ಅನ್ನುವಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸುತ್ತೇನೆ. ಮುಂದಿನ ದಿನಮಾನದಲ್ಲಿ ಲೋಕಸಭಾ ಚುನಾವಣೆಯನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತದೆ. ಅವತ್ತು ನಾವು ಮೈತ್ರಿಯನ್ನ ನಮ್ಮ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೀಟನ್ನ ಹಂಚಿಕೆ ಆಗುತ್ತೆ. JDS ಪಕ್ಷಕ್ಕೆ ವರಿಷ್ಠರು ಕುತ್ಕೊಂಡು ಮಾತನಾಡ್ತಾರೆ. ಎಲ್ಲಿ ನಮ್ಮ JDS ಪಕ್ಷದ ಅಭ್ಯರ್ಥಿ ಇರ್ತದೋ ಅಲ್ಲಿ ಬಿಜೆಪಿ ಅವರು ಬೆಂಬಲ ಮಾಡ್ತಾರೆ, ಬಿಜೆಪಿ ಅಭ್ಯರ್ಥಿ ಎಲ್ಲಿರ್ತದೋ ಅಲ್ಲಿ ನಾವು JDS ಅವರು ಬೆಂಬಲವನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಮೈತ್ರಿಯ ಧರ್ಮವನ್ನ ನಾವು ಪಾಲಿಸಬೇಕಾಗ್ತದೆ. ನಾವು ಎಲ್ಲರೂ ಒಂದಾಗಿ ಕೆಲಸವನ್ನ ಮಾಡೋಣ. ಮತ್ತೆ ಈ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ. ಮಾತ್ರ ಅಷ್ಟೇ ಅಲ್ಲದೆ ನಮ್ಮ HD ಕುಮಾರಸ್ವಾಮಿ ಅವರು ಭಾರತ ದೇಶದ ಕೇಂದ್ರದ ಸಚಿವರಾಗ್ತಾರೆ. ಇಡೀ ಭಾರತ ದೇಶದಲ್ಲಿ JDS ಪಕ್ಷದ ಶಕ್ತಿಯನ್ನ ಬೆಳೆಯುತ್ತದೆ, ಒಂದು ನಾಯಕತ್ವವನ್ನ ಬೆಳೆಯುತ್ತದೆ. ನಾವ್ಯಾರೂ ಕೂಡ ವಿಚಲಿತ ಆಗೋದು ಬೇಡ. ವಿಧಾನಸಭಾ ಚುನಾವಣೆಯಲ್ಲಿ ಈ ನಾಯಕ ಸೋಲಾಯಿತು, ಇನ್ನು JDS ಪಕ್ಷದ ಕಥೆ ಮುಗೀತು ಅನ್ನುವಂಥವ್ರಿಗೆ ನಾಳೆ ಲೋಕಸಭೆಯಲ್ಲಿ ಉತ್ತರವನ್ನ ಸಿಗುತ್ತದೆ. ಲೋಕಸಭಾ ಚುನಾವಣೆ ಆದ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯನ್ನು ನಡೀತದೆ. ಮತ್ತೆ ಬಿಜೆಪಿ JDS ಮೈತ್ರಿಯಲ್ಲಿ ರಾಜ್ಯ ಸರ್ಕಾರವನ್ನ ರಚನೆ ಆಗ್ತದೆ. ಅವತ್ತು ಮತ್ತೆ ನಮ್ಮೆಲ್ಲರಿಗೂ ಕೂಡ ರಾಜಕೀಯ ಅವಕಾಶಗಳನ್ನ ಸಿಗುತ್ತವೆ. ಅವೆಲ್ಲ ಪ್ರಯತ್ನವನ್ನ ದೇವೇಗೌಡರು, ಕುಮಾರಣ್ಣವರು, ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡ್ತಾರೆ. ನಾವೆಲ್ಲರೂ ಕೂಡ ಇವತ್ತು ದೊಡ್ಡಪ್ಪಗೌಡರು ಕೂಡ ಅನುಭವ ಇದೆ. ಬಾಲರಾಜ್ ಗುತ್ತೇದಾರ್ ಅವರಿಗೆ ಕೆಲಸ ಮಾಡಬೇಕಂತ ಬಹು ದೊಡ್ಡ ಹುಮ್ಮಸ್ಸಿದೆ. ಅವರ ಜೊತೆಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನ ಮಾಡೋಣ. ಇಡೀ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದ ಸಂಘಟನೆಯನ್ನ ಕಲಬುರಗಿಯಿಂದ ನೋಡಿ ಕಲಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಅದು ಮಾಡೋಣ. ಮಾಡಲು ಅದು ಸಾಧ್ಯ ಇದೆ, ಮಾಡಲಿಕ್ಕೆ ಮನಸ್ಸು ಬೇಕು. ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡೋಣ. ಪಕ್ಷ ಸಂಘಟಿಸೋದಾದ್ರೆ ಸಂಘಟಿಸೋಣ, ಪಕ್ಷ ಕಟ್ಟುವಂತ ಕೆಲಸ ಮಾಡೋದಾದ್ರೆ ಪಕ್ಷ ಕಟ್ಟುವಂತ ಕೆಲಸ ಮಾಡೋಣ. ಆದ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಡ. ಒಬ್ಬರಿಗೊಬ್ಬರು ಭಿನ್ನಾಭಿಪ್ರಾಯ, ಸಂಘರ್ಷ, ದ್ವೇಷ, ಅಸೂಯವನ್ನ ಹುಟ್ಟಿಸ್ಕೊಂಡು ನಮ್ಮ ವ್ಯಕ್ತಿತ್ವವನ್ನ ಕೆಡಿಸ್ಕೊಳ್ಳೋದು ಬೇಡ. ಸಾಧ್ಯ ಆದಷ್ಟು ನಾವು ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಾಗ ಹೆಂಗೆ ಕೆಲಸವನ್ನ ಮಾಡಿದ್ವಿ, ಏನು ನಮ್ಮ ವಿಚಾರಗಳಿವೆ ಅನ್ನೋದನ್ನ ಬಹಳ ಮುಖ್ಯ ಆಗ್ತದೆ. ಒಳ್ಳೆ ರೀತಿಯಿಂದ ಪಕ್ಷ ಸಂಘಟನೆಯನ್ನ ಮಾಡೋಣ. ಇನ್ನೂ ಕೂಡ ದೊಡ್ಡಪ್ಪಗೌಡರು ಮತ್ತು ಬಾಲರಾಜ್ ಗುತ್ತೇದಾರ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋತಾರೆ. ನಾನು ಹಳ್ಳಿಯಿಂದ ಬಂದಂತ ಒಬ್ಬ ಸಣ್ಣ ಯುವಕ, ಒಂದು ಹಿಂದುಳಿದ ಸಮಾಜದಲ್ಲಿ ಜನಿಸಿದಂತ ಯುವಕನಿಗೆ
ಒಂದು ಟಿಕೆಟನ್ನು ಕೊಟ್ಟು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಸೋತ ನಂತರನೂ ಕೂಡ ಈ ಕರ್ನಾಟಕ ರಾಜ್ಯದ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವರು, ದೇವೇಗೌಡರು ಮತ್ತು ಬಂಡೆಪ್ಪ ಕಾಶಂಪುರವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನುವಂಥ ಗೌರವದಿಂದಲ್ಲ, ಒಬ್ಬ ಸಾಮಾನ್ಯ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯ ಕೆಲಸವನ್ನು ಮತ್ತು ಸಂಘಟನೆಯನ್ನು ಬೆಳೆಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ನಿಮ್ಮ ಸಹೋದರನಾಗಿ, ನಿಮ್ಮ ತಮ್ಮನಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಇದೇ ವೇಳೆಯಲ್ಲಿ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮಾತನಾಡಿದರು. ನಾನು ಹೋಗ್ಬಿಡ್ತೀವಿ ಮತ್ತು ನಾನು ಮಾತಾಡಿದ ಇದಾಗಿ ಟೈಮ್ ಭಾಳ ಹೇಳಕ್ಕೆ ಹೇಳಿದೆವು, ಅದು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಏನು ಈ ರಾಜ್ಯದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಮೊದಲ ಬಾರಿಗೆ ಕೋರ್ ಕಮಿಟಿ ರಚನೆ ಮಾಡಿ ಇಡೀ ನಮ್ಮ ಭಾಗದಲ್ಲಿ ಪುನಶ್ಚೇತನ ಪರ್ವವನ್ನು ಮಾಡುವ ಮುಖಾಂತರ ಪಕ್ಷದ ಪುನಶ್ಚೇತನಗೊಳಿಸಲು ಕಾರ್ಯಕ್ರಮ ಮಾಡುವ ಜೊತೆಗೆ ಇವತ್ತು ಹೊಸ ರಾಜ್ಯದ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅಣ್ಣವರು ಏನು ನಮಗೆ ಕಾರ್ಯಾಧ್ಯಕ್ಷರನ್ನಾಗಿ ಶಿವಕುಮಾರ್ ಅವರಿಗೆ, ಬಾಲಾಜಿ ಅವರಿಗೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹಿಂದಿನಲ್ಲೂ ಕೂಡ ನಮ್ಮ ಜನತಾ ಪರಿವಾರದಲ್ಲಿ ನಮ್ಮ ತಂದೆಯವರು ಕೂಡ ಜಿಲ್ಲಾಧ್ಯಕ್ಷರಾಗಿ 96ರಲ್ಲಿ ಏನಾದರೂ ಈ ಪಕ್ಷದ ಕಚೇರಿ ಅವರ ಒಂದು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಅಡಿಗಲು ಸಮಾನ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಾವು ಎಂದೂ ಮರೆಯುವಂತಿಲ್ಲ. ಇವತ್ತು ಮತ್ತೆ ನಾವು ಜೆಡಿಎಸ್ ಪಕ್ಷಕ್ಕೆ ಬಂದು ಸ್ಪರ್ಧೆ ಮಾಡಿ ನಾವು ಸೋತಿರಬಹುದು ಕಡಿಮೆ ಮಾಡೋದ್ರಿಂದ. ಆದರೂ ಕೂಡ ಜಿಲ್ಲೆಯಲ್ಲಿ ಹಿಂದೆ ಯಾವ ರೀತಿ ಜನತಾದಳ ಕಲಬುರಗಿ ಜಿಲ್ಲೆಯಲ್ಲಿ ಅಖಂಡ ಕಲಬುರಗಿ ಜಿಲ್ಲೆ ಜಾಗತೀರ ಕಲಬುರಗಿ ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ರಾಜ್ಯದ ನಾಯಕರು ನಮಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನತೆಯನ್ನು, ಹಿಂದಿನ ಎಲ್ಲ ಹಳೆಯ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಧ್ವಜವನ್ನು ಆರಿಸುವ ಮುಖಾಂತರ ಪ್ರಾಮಾಣಿಕ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ರೈತರಿಗಾಗಿ ಯಾವುದಾದ್ರೂ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದ ನಾಡಿನ ರೈತರಿಗೆ ಸಾಲವನ್ನು ಮನ್ನಾ ಮಾಡಿ ಈ ಭಾಗದ ನೀರಾವರಿ ಕೃಷ್ಣ ಭಾಗ್ಯದಲ್ಲಿ ನೀರಾವರಿ ಯೋಜನೆಯನ್ನು ತರುವುದರ ಮುಖಾಂತರ ಇವತ್ತು ನಮ್ಮ ಜೆಡಿಎಸ್ ಸರ್ಕಾರ ಇಲ್ಲೇ ಕೆಲಸ ಮಾಡಿದೆ. ಈ ಬಾರಿ ಇಡೀ ದೇಶದಲ್ಲಿ ಮೊನ್ನೆ ದಿನ ನೋಡಿದ ಜನವರಿ 22ನೇ ತಾರೀಕಿನ ದಿವಸ ದೇಶ ಅಷ್ಟೇ ಇಡೀ ವಿಶ್ವದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಅದೇ ಥರ ನಮ್ಮ ಜಿಲ್ಲೆಗೆ ದೇಶಕ್ಕೆ ಯಾವ ರೀತಿ ಬಾಲರಾಮನ ಮೂರ್ತಿ ಸ್ಥಾಪನೆ ಮಾಡಿದರು, ಕಲಬುರಗಿ ಜಿಲ್ಲೆಗೆ ಬಾಲರಾಜನ ಅಧ್ಯಕ್ಷರನ್ನು ಮಾಡಿ ನಮ್ಮ ಜಿಲ್ಲೆಯ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥದಕ್ಕೆ ಒಂದು ನಾಯಕರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಟಕರು ಹೇಳಿದರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ದೂರ ಉಳಿತಾ ಇದ್ದಾರೆ ಅಂತೇಳಿ. ಯಾವುದೇ ಕಾರಣಕ್ಕೂ ಹಿಂದುಳಿದ ದಲಿತರು, ಅಲ್ಪಸಂಖ್ಯಾತರು ದೂರ ಉಳಿಯುವಂಥ ಪ್ರಶ್ನೆಯನ್ನ ಜಾತ್ಯತೀತ ಜನತಾದಳ ಸಿದ್ಧಾಂತವನ್ನು ನಮ್ಮ ಪಕ್ಷ ಯಾವತ್ತೂ ಮರೆಯುವುದಿಲ್ಲ, ನಿಮ್ಮ ಜೊತೆ ಯಾವತ್ತೂ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ. ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಇರದೇ ಇದ್ರೆ ಏನು ಗ್ಯಾರಂಟಿ ಅಂತ ಹೇಳಿ ಸುಳ್ಳು ಗ್ಯಾರಂಟಿ ಘೋಷಣೆ ಮಾಡ್ತಾರಲ್ಲ ಕಾಂಗ್ರೆಸ್ನವರು, 136 ಜನ ಡೆಲ್ಲಿ ಜಂತರ್ ಮಂತರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಈ 136 ಜನ ಬಂದು 9 ತಿಂಗಳಾಯಿತು, ಬರಗಾಲ ಬಿದ್ದಿದೆ, ರೈತರಿಗೆ ಬರೀ 2,000 ರೂಪಾಯಿ ಇವತ್ತು ಹಾಕಿದ್ದಾರೆ. ಗ್ಯಾರಂಟಿಗಳ ಹೆಸರಿನಲ್ಲಿ ಏನೋ ಸಮಾಜ ಕಲ್ಯಾಣ ಇಲಾಖೆ ಬಂದಂಥ 11,000 ಕೋಟಿಯನ್ನು ಇವತ್ತು ಗ್ಯಾರಂಟಿಗೆ ಉಪಯೋಗ ಮಾಡಿ ದಲಿತರಿಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ಏನು SC ಜನಾಂಗಕ್ಕೆ ದ್ರೋಹವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ರಾಜ್ಯದಲ್ಲಿ.
ಅದನ್ನು ಮರೆಮಾಚಲು ಇಲ್ಲಿ ಅನ್ನದಾನ ಕೊರತೆಯನ್ನು ಇಟ್ಕೊಂಡು ಅದನ್ನು ಮರೆಮಾಚಲು ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಇವತ್ತು ಜನತಾ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅದನ್ನ ಪ್ರಶ್ನೆಯನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಜನರಿಗೆ ತಿಳಿ ಹೇಳಬೇಕಾಗಿದೆ. ಇವೆಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ತಾಲೂಕುಗಳಿಗೆ ಪಕ್ಷ ಸಂಘಟನೆಗೆ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಬಹಳ ಜನ ಈಗಾಗಲೇ ರಾಜ್ಯದ ಪದಾಧಿಕಾರಿಗಳು ಹೊಸದಾಗಿ ನೇಮಕ ಮಾಡಿದ್ದಾರೆ, ಜಿಲ್ಲೆ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಅವರನ್ನು ಮುಂದುವರಿಸಿ ಇನ್ನೂ ಯಾರು ಆಸಕ್ತಿಯಿಂದ ಕೆಲಸ ಮಾಡ್ತಾರೋ ಅಂಥವರಿಗೆ ಎಲ್ಲ ತಾಲೂಕವರು ಸಭೆಯನ್ನು ಕರೆದು ಮಾಡುವಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲ ಮೂವರ ಮೇಲೆ ರಾಜ್ಯ ನಾಯಕರು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಯಾರೇ ಅಧಿಕಾರ ಸಿಗಲಿ ಅಂದರೂ ಕೂಡ ನಾವೆಲ್ಲರೂ JDS ಪಕ್ಷದ ಕಾರ್ಯಕರ್ತರಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವ ಮುಖಾಂತರ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯಲ್ಲಿ JDS ಧ್ವಜವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಸಮಯ ಬಹಳಷ್ಟು ಆಗಿರುವುದರಿಂದ ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಬಾಲರಾಜ್ ಚಿತ್ರದವರು, ಶಿವಕುಮಾರ್ ನಾಟಿಕರ್ ಅವರು ಎಲ್ಲ ನಮ್ಮ ಯುವಕರ ತಂಡ ಇಡೀ ಜಿಲ್ಲೆಯಲ್ಲಿ JDS ಪಕ್ಷವನ್ನು ನಮ್ಮ ಸಂಘಟನೆಯನ್ನು ಮಾಡುವ ಮುಖಾಂತರ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯಲ್ಲಿ JDS ಪಕ್ಷದ ಒಂದು ಸಂಘಟನೆ ಜೊತೆಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವ ಮುಖಾಂತರ ರೈತರಿಗೆ ಏನು ಬಡ ಜನತೆಗೆ ನ್ಯಾಯವನ್ನು ಕೊಡಲಿಕ್ಕೆ ನಾವು 24/7 ನಾವು ರೆಡಿ ಇದ್ದೇವೆ. ನಾವು ಕಾರ್ಯಕರ್ತರು ಕೂಡ ಇಂಥ ಒಂದು ಹೋರಾಟಕ್ಕೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಪಕ್ಷವನ್ನು ಬೆಳೆಸಲಿಕ್ಕೆ ಸಹಕರಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ರಾಜ್ಯದ ನಾಯಕರು ನಮ್ಮೆಲ್ಲರ ಮೇಲೆ ಪ್ರೀತಿ ಸಲ್ಲಿಟ್ಟು ಇವತ್ತು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನ ಮಾತನಾಡುತ್ತೇನೆ. ಜೈ ಹಿಂದ್, ಜೈ JDS. ಇನ್ನು ಈ ಸಂದರ್ಭದಲ್ಲಿ JDS ಪಕ್ಷದ ಕಲಬುರಗಿಯ ನೂತನ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಮಾತನಾಡಿದರು. ನಾವು ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ, ಸನ್ಮಾನ ನಿಮ್ಮ ಕೈಲಿ ಮಾಡ್ಕೊಂಡು ನಾವು ಊರ ಒಳಗೆ ಕಳಿಸ್ತೀವಿ. ಇಲ್ಲಾಂದ್ರೆ ಸನ್ಮಾನ ಮಹತ್ವ ಅಲ್ಲ, ನೀವು ಬಂದಿದ್ದೀರಿ ಇದೇ ಪ್ರೀತಿ ಸಾಕು ನಮಗೆ. ಅದಕ್ಕೆ ದಯಮಾಡಿ ಯಾರು ಅನ್ನಂತ ಬಯಸ್ಬಾರ್ದು, ಕೂತ್ಕೋಬೇಕಂತ ನನ್ನ ಕಳಕಳಿ ಮನವಿ. ಕೂತ್ಕೋಬೇಕು, ಎಲ್ಲರೂ ವೇದಿಕೆಯ ಮೇಲೆ ನಿಂತಂಥವ್ರು ಎಲ್ಲರೂ ಕೆಳಗಡೆಗೆ ಹೋಗ್ಬೇಕು. ಬರೀ ಈಗ ಅತಿಥಿಗಳು ಮಾತ್ರ ಕೂತ್ಕೋಬೇಕು, ಸನ್ಮಾನ ದಯಮಾಡಿ ನಿಲ್ಲಿಸಬೇಕಂತ ನನ್ನ ಕಳಕಳಿ ಮನವಿ. ಇದು ಪಕ್ಷದ ಒಂದು ಶಿಸ್ತು, ದಯಮಾಡಿ ಪಾಲನೆ ಮಾಡಬೇಕಂತ ನಾನು ಕಳಕಳಿ ಕೈ ಜೋಡಿಸಿ ಮನವಿ ಮಾಡ್ತೇವೆ. ದಯಮಾಡಿ ಎಲ್ಲರೂ ಕೆಳಗಡೆ ಕೂತ್ಕೋಬೇಕು. ಒಂದು 5 ನಿಮಿಷ ನಂತರ ಕಾರ್ಯಕ್ರಮ ಮುಗಿಯುತ್ತದೆ. ತಮ್ಮೆಲ್ಲರಿಗೂ ನಾನು ಪಕ್ಷದ ಅಧ್ಯಕ್ಷನಾಗಿ ತಮಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಒಂದು 5 ನಿಮಿಷ, ಕೇವಲ ಒಂದು 5 ನಿಮಿಷ ಗೌರವ ಕೊಡಬೇಕಂತ ಮನವಿ ಮಾಡ್ತೀನಿ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಜನತಾದಳ ಪಕ್ಷದ ಹಿರಿಯರೇ, ಮುಂಭಾಗದಲ್ಲಿ ಕೂತಂಥ JDS ಪಕ್ಷದ ಅಭಿಮಾನಿಗಳೇ ಹಾಗೂ ವಿಶೇಷವಾಗಿ ಕುಮಾರಣ್ಣನವರ ಮೇಲೆ ಇಟ್ಟಂಥ ಪ್ರೀತಿ ಹಾಗೂ ದೇವೇಗೌಡ ಅಪ್ಪಾಜಿಯವರ ಮೇಲೆ ಇಟ್ಟಂಥ ಪ್ರೀತಿ ಮತ್ತು ನಮ್ಮ ಮೇಲೆ ಕೂಡ ತಾವು ನಮ್ಮ 3 ಜನರ ಮೇಲೂ ಕೂಡ ಇವತ್ತು ಇಟ್ಟಂಥ ನಿಮ್ಮ ಈ ಪ್ರೀತಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪಕ್ಷ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ ನಮ್ಮನ್ನ ಕೊಟ್ಟಿದೆ. ವಿಶೇಷವಾಗಿ ಇದರಲ್ಲಿ ಈ ಭಾಗದಲ್ಲಿ ಇವತ್ತು ಮೊನ್ನೆ ತಾನೇ ಚುನಾವಣೆಯಲ್ಲಿ ಕೇವಲ ಅಲ್ಪ ಮತಗಳಿಂದ ಮಾತ್ರ ದೇವೇಗೌಡರ ನೇತೃತ್ವ ಕೆಲಸವನ್ನು ಮೆಚ್ಚಿ ನಮ್ಮ ಜೋರಿಗೆಯಲ್ಲಿ ಇವತ್ತು ಏನು ಸ್ವಲ್ಪ ಮತಗಳಿಂದ ಇವತ್ತು ನಾವು ಸೋಲನ್ನ ಕಂಡಿದ್ದೀವಿ. JDS ಪಕ್ಷ ಎಲ್ಲಿದೆ ಎಂಬುದೊಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ಈಗ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸವಾಲ ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆ ಮೂಲೆಗಳಲ್ಲಿ ನಾವು ಮತ್ತು ದೊಡ್ಡಗೌಡರು, ನಾಟಿಕರವರು ಎಲ್ಲರೂ ಸೇರಿ ಪೂರ ನಮ್ಮ ಪಕ್ಷದ ತಂಡ ಯಾರು ಕೂಡ ಅನ್ನಂತೆ ಬಯಸಿದೆ. ನಾವು ಯಾರು ಅಧ್ಯಕ್ಷರಿದ್ದೇವೆ ಅಂತ ನಾವು ಜಂಬ ಪಡ್ಕೊತಾ ಇಲ್ಲ. ನಾವೊಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಕಾರ್ಯಕರ್ತನಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನ ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಭಾಗದಲ್ಲಿ
ವಿಶೇಷವಾಗಿ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆ ಆಗಿರ್ಬೋದು, ನೀರಾವರಿ ಸಮಸ್ಯೆ ಆಗಿರ್ಬೋದು. ಇವತ್ತು ಬಹಳಷ್ಟು ಜನರಿಗೆ ಹೊಟ್ಟೆಗೆ ಊಟನೂ ಕೂಡ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಪೇಪರಲ್ಲೂ ಕೂಡ ನಾವು ನೋಡಿದ್ವಿ, ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನೌಕರಿಗಾಗಿ ಹೋದಂಥವ್ರ ಅಪ್ಪ ಮಗ ಅವರಿಗೆ ನೌಕರಿಯನ್ನ ಸಿಗದ ಕಾರಣಕ್ಕಾಗಿ ರೈಲ್ವೆ ಮುಖಾಂತರ ಹೋಗ್ಬೇಕಾದ್ರೆ ಟಿಕೆಟಿಗೆ ದುಡ್ಡು ಕೂಡ ಇರಲಿಲ್ಲ. ಅಂಥವರು ಪ್ರಯಾಣ ಮಾಡುವಾಗ ಅವರಿಗೆ ಕೆಳಗಡೆ ಇಳಿಸ್ತಾರೆ. ಇಳಿಸಿದಾಗ 3 ದಿನ ಅವ್ರ ಊಟ ಸಿಗದ ಕಾರಣಕ್ಕಾಗಿ ಮಗ ಆತ್ಮಹತ್ಯೆ ಮಾಡ್ಕೋತಾನೆ. ಇದು ಪತ್ರಿಕೆಯಲ್ಲಿ ಬರ್ತಿತ್ತು, 5ನೇ ತಾರೀಕು ಪತ್ರಿಕೆಯಲ್ಲಿ. ಯಾಕೆ ಮಾತಾಡ್ತಾ ಇದ್ರೆ ಅಂದ್ರೆ ನಮ್ಮ ನಾಯಕರ ಬಗ್ಗೆ ಬಹಳ ಓದಬೇಕಾದ್ರೆ ಕಣ್ಣೀರು ಬರ್ತಾ ಇದೆ ಅಂತಂದ್ರೆ ಕುಮಾರಸ್ವಾಮಿ ಅವರು. ಇಂಥವೆಲ್ಲ ವಿಷಯಗಳನ್ನು ಅನೇಕ ಸಮಸ್ಯೆಗಳು ಇವತ್ತು ನಾವು ಬಗೆಹರಿಸಬೇಕಾಗಿದೆ. ಕೇವಲ ಪಕ್ಷ ಬೆಳೆಸೋದು ಒಂದ್ ಕಡೆ ಇದ್ರೆ, ಇವತ್ತು 5 ಗ್ಯಾರಂಟಿ ಮುಖಾಂತರ ಇವತ್ತು ಎಲ್ಲರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಎಲ್ಲರ ಮನೆಗೆ ದುಡ್ಡು ಸಿಗ್ತಾ ಇದೆ ಅಂತ ಹೇಳಿ ಇವತ್ತು ಇಂಥ ಸರ್ಕಾರ ಹೇಳ್ತಾ ಇದೆ. ಅದೊಂದು ಉದಾಹರಣೆ ಮೂಲಕ ಪತ್ರಿಕೆ 5ನೇ ತಾರೀಕು ಯಾವ ವಿಜಯವಾಣಿ ಪತ್ರಿಕೆಯಲ್ಲಿ 5ನೇ ತಾರೀಕಲ್ಲಿ ಬಂದಿದ್ದು ನೋಡಿದ್ರೆ ಬಹಳ ದುಃಖ ಆಗ್ತದೆ. ಇನ್ನೂ ಕೂಡ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಆದ ಕಾರಣ ನಾವೆಲ್ಲರೂ ಇವತ್ತು ಪ್ರತಿಯೊಂದು ಸಮಸ್ಯೆ ತಾವೆಲ್ಲರೂ ಹಿಂದೆ ಯಾವ ಥರ ಜನತಾದಳ ಪಕ್ಷಕ್ಕಾಗಿ ದುಡಿದಿದ್ದೀವಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದ್ರೆ ಅದು ಕೇವಲ ದೇವೇಗೌಡರು, ಕೇವಲ ಜನತಾದಳ ಪಕ್ಷ. ಇವೆಲ್ಲ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ತೊಂದರೆಗಳು, ವಿಷಯಗಳು ಇದೆ, ಅವೆಲ್ಲ ನಮ್ಮ ಮುಂದೆ ಇರಬೇಕು. ನಾವು ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಕಾಲನಿಗಳಲ್ಲಿ ಯಾವುದೇ ಒಂದು ಊರಲ್ಲಿ ಸಮಸ್ಯೆ ಇದ್ರೂ ಕೂಡ ನಿರ್ಭಯವಾಗಿ ಇವತ್ತು ಜನತಾದಳ ಪಕ್ಷ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ ಎಂಬ ಮಾತನ್ನ ಹೇಳಲು ವ್ಯಕ್ತಪಡಿಸ್ತಾ ಇದ್ದೀವಿ. ಆದ ಕಾರಣ ತಮ್ಮೆಲ್ಲರಿಗೂ ಕಳಕಳಿ ಬಂದಿದೆ. ಬೆಳಗಿನ ಜಾವ ಇವತ್ತು ನಾವೇ ಅನ್ಕೊಂಡಿಲ್ಲ ಇಂಥ ಒಂದು ಸ್ವಾಗತ ನಮಗೆ ಸಿಗುತ್ತೆ. ಇದು ಅಭಿನಂದನೆ ಅಲ್ಲ, ಇದು ನಿಮ್ಮ ಪ್ರೀತಿಯ ಒಂದು ಭಿಕ್ಷೆ ಎಂಬ ಮಾತನ್ನು ನಾವು ಹೇಳಲು ಬಯಸ್ತಾ ಇದ್ದೀವಿ. ಇಂಥ ಒಂದು ಸ್ವಾಗತ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದುಕಿದ್ದು ಇವತ್ತು ನಮ್ಮ ಪಕ್ಷದ ಮೇಲೆ ಪ್ರೀತಿ, ನಮ್ಮ ಮೇಲೆ ಪ್ರೀತಿ, ಏನೋ ಒಂದು ಕಾರ್ಯ ಇವತ್ತು ಕೇವಲ ರಾಷ್ಟ್ರೀಯ ಪಕ್ಷಗಳನ್ನೇ ಆಳ್ತಾ ಇವೆ. ಇವತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಬೇರೆ ಬರಬೇಕು. ನಾವೆಲ್ಲರೂ ದುಡಿಯೋಣ, ಪಕ್ಷ ಸಂಘಟನೆ ಮಾಡೋಣ. ಏನಿದು ಒಂದು ತಾವೆಲ್ಲರೂ ಛಲವನ್ನ ತಗೋಬೇಕಾಗತ್ತೆ. ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರ ರೂಪದಲ್ಲಿ ನಾವು ಕೆಲಸ ಮಾಡುವಾಗ, ಮನೆಗೆ ಹೋಗಿದಾಗ ನಾವು ಕೊಟ್ಟಂತ ಕೊಡುಗೆಗಳು ಅನೇಕ ಇವೆ. ಇವತ್ತು ಯಾವ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಗೊತ್ತಿಲ್ಲ ನಾವು ಕೊಟ್ಟಂತ ಕೊಡುಗೆ ಅಪಾರವಾಗಿದೆ, ತುಂಬ ಇದೆ. ನೀರಾವರಿ ಆಗಿರ್ಬೋದು, ಸಾಲ ಮನ್ನಾ ಮಾಡಿದಾಗಿರ್ಬೋದು, ಇವತ್ತು ಅನೇಕ ವಿಷಯಗಳು, ಬಚಾವ್ ತೀರ್ಪದ ಮುಖಾಂತರ ಇವತ್ತು ಕೆನಾಲ್ಗಳು ಮಾಡಿದಾಗಿರ್ಬೋದು, ಇವತ್ತು ಸುರ್ಪುರ್, ಶಾಪುರ್, ಜವರ್ಗಿ, ಅಫ್ಸಲ್ಪುರ್, ಇವತ್ತು ಅಳಂದ್ ಎಲ್ಲಾದರೂ ನೀರಾವರಿ ನೋಡ್ತಾ ಇದ್ರು ಅಂದ್ರೆ ಅದು ಜನತಾದಳದ ಕೊಡುಗೆ ಇದೆ, ಸನ್ಮಾನ್ಯ ದೇವೇಗೌಡರ ಕೊಡುಗೆ ಇದೆ ಎಂಬ ಮಾತನ್ನು ಬಯಸ್ತಾ ಇದ್ದೀವಿ. ಒಂದು ಸಂದರ್ಭದಲ್ಲಿ ನೀರಾವರಿಗೆ PWD ಮಂತ್ರಿ ಇದ್ರು, ನೀರಾವರಿ ಮಂತ್ರಿ ಇದ್ರು ದೇವೇಗೌಡರು. ಅವಾಗ ಹಣದ ಒಂದು ಬೇಡಿಕೆ ಇಟ್ಟಿದ್ರು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಿ ಅವಾಗ ಮುಖ್ಯಮಂತ್ರಿಗಳಾಗಿದ್ರು. ನೀರಾವರಿ ಸಚಿವರು ಮತ್ತು PWD ಸಚಿವರು ದೇವೇಗೌಡರಾಗಿದ್ದಾರೆ. ಅವಾಗ ಅವರು ನನ್ನ ಒಂದು ಖಾತೆಗೆ ಇಷ್ಟೊಂದು ಅನುದಾನ ಕೊಟ್ಟೆ, ನನ್ನ ಬಡ ರೈತರಿಗೆ ನಾನು ನೀರು ಕೊಡಬಲ್ಲೆ, ಒಳ್ಳೆ ರೋಡ್ಗಳನ್ನು ಕೊಡಬಲ್ಲೆ ಎಂಬುದೊಂದು ವಿಚಾರ ವ್ಯಕ್ತಪಡಿಸಿದಾಗ ಇಷ್ಟೊಂದು ಹಣ ನಮಗೆ ಕೊಡೋಕ್ಕಾಗಲ್ಲ ಅಂತೇಳಿ ಅವಾಗ ರಾಮಕೃಷ್ಣ ಹೆಗಡೆ ಸಾಹೇಬ್ ಹೇಳ್ತಾರೆ. ಅವಾಗ ಹೇಳಿದಾಗ ಮತ್ತು ಹಣ ಕೊಡೋಕ್ಕಾಗಿಲ್ಲ ಅಂದರೆ ನಾನು ಮಂತ್ರಿ ಏನು ಮಾಡಲಿ ಅಂತ ಹೇಳಿ ಮಂತ್ರಿ ಪದವಿಯನ್ನ ತ್ಯಾಗ ಮಾಡುವಂತ ಇತಿಹಾಸ ನಮ್ಮ ಪಕ್ಷದಾಗಿದೆ. ಬೇರೆ ಪಕ್ಷ ನೋಡ್ತಾ ಇದ್ರೆ ಕುರ್ಚಿಗಾಗಿ ಎಲ್ಲೆಲ್ಲೋ ರೆಸಾರ್ಟ್ ರಾಜಕೀಯ, ಸುಡುಗಾರ ರಾಜಕೀಯ, ಆ ರಾಜಕೀಯ ಮಾಡಿದ್ದು ನಾವು ನೋಡಿದ್ವಿ. ಇಂಥ ಒಂದು ಪಕ್ಷದ ಬಗ್ಗೆ ಇವತ್ತು ಕಾರ್ಯಕರ್ತರುಗಳು ಮನೆ ಮನೆಗೆ ಮನವಿ ಮಾಡಬೇಕು. ನಾವು ಮಾಡಿದ್ದು ಹೇಳ್ರಿ, ನಮಗೆ ಬೇರೆಯವ್ರದ್ದು ನಮಗೆ ಕಂಪ್ಲೇಂಟ್ ಹೇಳೋ ಚಲೋತ್ತಿಲ್ಲ. ನಾವು ಮಾಡಿದ್ದು ನಾವು ಜನರ ಎದುರುಗಡೆ ಇಟ್ಟರೆ ಇವತ್ತು ನಮಗೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಒಳ್ಳೆ ಭವಿಷ್ಯ ಇದೆ ಎಂಬ ಮಾತನ್ನು ನಾನು ತಮ್ಮ ಮುಖಾಂತರ ಹೇಳಲು ಬಯಸ್ತಾ ಇದ್ದೀನಿ. ಇವತ್ತು ನಾವು ಪಕ್ಷ BJP ಜೊತೆ ಇವತ್ತು ಮೈತ್ರಿ ಮಾಡ್ಕೊಂಡಿದ್ದೀವಿ.
ಅದು ಅಲಯನ್ಸ್ ಇದೆ. ಅದಕ್ಕಾಗಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲ ಜಾತಿಗಳಿಗೆ ತಗೋದುವಂಥದ್ದು ಪಕ್ಷ ಮತ್ತು ದೇಶ ಯಾವಾಗಾದರೂ ಇದ್ರೆ ಅದು ಭಾರತ ದೇಶ ಅಂತ ನಾವೆಲ್ಲರೂ ಇದೇ ತಪ್ಪಿ ಹೇಳಬೇಕು. ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯಿಂದ ನಮಗೆ ಅದು ಇದು ಅಂತೇಳಿ ಇವತ್ತೇನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರಿಗೆ ನಾನು ಇವತ್ತು ಹೇಳಲು ಬಯಸ್ತಾ ಇದ್ದೀನಿ, ಇವತ್ತು ತಾವು ಕೋಮುವಾದಿಗಳು. ಇವತ್ತು ನಾವಲ್ಲ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಬಿಜೆಪಿನೂ ಕೂಡ ಇವತ್ತು ಕೋಮುವಾದಿ ಅಲ್ಲ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಹಿಂದ್ರೆ ಅತಿ ದೊಡ್ಡ ಹುದ್ದೆ ತಮಗೆಲ್ಲರಿಗೂ ಬರ್ತಿರಲಿ, ಪ್ರಧಾನಮಂತ್ರಿಗಿಂತ ದೊಡ್ಡ ಹುದ್ದೆ ಯಾವುದು? ಅದು ರಾಷ್ಟ್ರಪತಿ ಹುದ್ದೆ. ರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟವ್ರು ಯಾರು? APJ ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟಿದ್ದು ಇದೇ ಬಿಜೆಪಿ, ನಮ್ಮ ಅಲಯನ್ಸ್ ಪಾರ್ಟ್ನರ್. ಅದಕ್ಕಾಗಿ ಬಿಜೆಪಿಯಲ್ಲಾಗಲಿ ಯಾವುದೇ ಒಂದು ಪಕ್ಷದಲ್ಲಾಗಲಿ ಯಾವುದೇ ರೀತಿಯಿಂದ ಕೋಮುಗಳನ್ನ ಬಿಚ್ಚಂತ ಕೆಲಸ ನಾವು ಯಾರು ಮಾಡೋದಿಲ್ಲ. ಮಾಡೋಂಥದ್ದು ನಮ್ಮ ಸಂವಿಧಾನದಲ್ಲಿ ಕೂಡ ಇಲ್ಲ. ಇವತ್ತು ಏನೇನೋ ಹೇಳಿ ಸೃಷ್ಟಿ ಮಾಡಿ ಇವತ್ತು ಪಾಪ ಅಲ್ಪಸಂಖ್ಯಾತರಿಗೆ ಇವತ್ತು ದಾರಿಯಿಂದ ತಪ್ಪಿಸಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಹತ್ರ ಯಾರು ಮತದಾರರು ಇಲ್ಲ. ಅವರು 70 ವರ್ಷ ಆಳ್ಕೆ ಮಾಡಿದ್ರು ಕೂಡ ದೇಶದ ಪರಿಸ್ಥಿತಿ ಎಲ್ಲಿತ್ತು? ನಮ್ಮ GDP ಲೆವೆಲ್ ಎಲ್ಲಿತ್ತು? ನಮ್ಮ ರಕ್ಷಣಾ ಕವಚ ಎಲ್ಲಿತ್ತು? ಎಲ್ಲಿ ಬೇಕಾದ್ರೆ ಬಾಂಬ್ ಬ್ಲಾಸ್ಟಿಂಗ್ ಆಗ್ತಿರ್ತಾವ. ಈಗ ಎಲ್ಲಿದೆ? ಒಂದಾದ್ರೂ ಒಂದು ಬಾಂಬ್ ಬ್ಲಾಸ್ಟಿಂಗ್ ಆಗ್ತಾ ಇದೆನಾ? ಎಲ್ಲಿ ಇಲ್ಲ. ಒಳ್ಳೆಯವರಿಗೆ ನಾವೆಲ್ಲರೂ ಕಾಣಬೇಕಾಗಿದೆ. ಮುಂದಿನ ದಿನಮಾನದಲ್ಲಿ ನನ್ನ ಎಲ್ಲ ಅಲ್ಪಸಂಖ್ಯಾತರ ಜನರಿಗೂ ಹೇಳ್ತಾ ಇದ್ದೀನಿ, ಜಾತ್ಯತೀತ ಜನತಾ ದಳ ನಿಮಗಾಗಿ 4% ರಿಸರ್ವೇಶನ್ 4% ರಿಸರ್ವೇಶನ್ ಕೊಟ್ಟಿದ್ದು ನಮ್ಮ ಪಕ್ಷ, ಸನ್ಮಾನ್ಯ ದೇವೇಗೌಡರು. ಎಲ್ಲ ಮಾತುಗಳನ್ನ ತಾವು ತಮ್ಮ ಮನದಲ್ಲಿ ಇರಬೇಕು. ಆದ ಕಾರಣ ಜಾತ್ಯತೀತ ತತ್ವ ಸಿದ್ಧಾಂತ ಯಾವತ್ತೂ ಕೂಡ ಜನತಾದಳ ಪಕ್ಷದಲ್ಲಿ ಇರುತ್ತೆ. ಯಾರು ಕೂಡ ಅನ್ಯತೆ ಬಯಸಬಾರ್ದು. ಈ ಪಕ್ಷವನ್ನು ಮುಳುಗಿಸ್ಬೇಕಂತ ಕಾಂಗ್ರೆಸ್ ಏನು ಹೊರಟಿದೆ, ಅದಕ್ಕೂ ನಾವು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಬಲಿಷ್ಠರಾಗಿ ಮನೆ ಮನೆ ಬಾಗಿಲಿಗೆ ಬಂದು ಪಕ್ಷದ ಸಂಘಟನೆ ಈ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀವಿ. ಸಂಪೂರ್ಣ ಕರ್ನಾಟಕದಲ್ಲೂ ಕೂಡ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನೋಡಾಗಿದೆ ಜನ. ಒಂದು ಅವಕಾಶ ನಮ್ಮ ಜನತಾದಳ ಪಕ್ಷಕ್ಕೂ ಕೂಡ ನಾವು ಮಾಡಿದಂಥ ಕಾರ್ಯಗಳಿಗೆ ಜನ ಮೆಚ್ಚಿ ಮುಂದಿನ ದಿನಮಾನದಲ್ಲಿ ನಮಗೆ ಖಂಡಿತವಾಗಿ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಬರ್ತಾರೆ. ಈ ಒಂದು ಜಾತ್ಯತೀತ ಜನತಾದಳದ ಎಲ್ಲ ನನ್ನ ಕಾರ್ಯಕರ್ತರಿಗೆ ನನ್ನ ಕಳಕಳಿ ಮನವಿ, ಯಾರೂ ಕೂಡ ಅನ್ಯತೆ ಬಯಸಬಾರ್ದು. ಯಾಕಂದ್ರೆ ನಾವು ನಿನ್ನೆ ಮೊನ್ನೆ ಬಂದವರಿಗೆ ಸ್ಥಾನಮಾನ ಸಿಕ್ಕಿದೆ ಅಂತ ಯಾರು ಕೂಡ ಅನ್ಯತೆ ಬಯಸಬಾರ್ದು. ನಾನು ಅಧ್ಯಕ್ಷನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮಾತಾಡ್ತಾ ಇದ್ದೀನಿ. ದುಡಿಯುವ ಒಂದು ಹುಮ್ಮಸ್ಸು ನನ್ನಲ್ಲಿದೆ, ತಾವು ದುಡಿಸ್ಕೋಬೇಕು ಅಂತ ನನ್ನ ಕಾರ್ಯಕರ್ತರಿಗೆ ಕಳಕಳಿ ಮನವಿ ಮಾಡಿ. ಒಂದು ಬಹಳಷ್ಟು ಸಮಯ ಆಗಿದೆ, ಕ್ಷಮೆಯನ್ನು ಕೋರಿ ತಮ್ಮೆಲ್ಲರ ಸಮಯ ಅಭಾವ ಇರೋದ್ರಿಂದ ಎಲ್ಲರೂ ಊಟ ಮಾಡಬೇಕು, ತಮ್ಮ ತಮ್ಮ ಊರುಗಳಿಗೆ ಸೇಫ್ಟಿಯಾಗಿ ಹೋಗಬೇಕು ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳಿ, ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಂತ ಕುಮಾರಣ್ಣವರು, ದೇವೇಗೌಡರು, ಇವತ್ತು GT ದೇವೇಗೌಡ ಸಾಹೇಬರು, ನಿಖಿಲ್ ಕುಮಾರಸ್ವಾಮಿ ಅವರು, ಇವತ್ತು ನಮ್ಮ ದೊಡ್ಡಪ್ಪಗೌಡರು, ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡಿ ಇವತ್ತು ನನಗೆ ನಾಟಿಕರವರಿಗೆ ಇವತ್ತೇನು ಯುವಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಬಂಡಪ್ಪ ಕಷ್ಟಪಟ್ಟವರಾಗಿರ್ಬೋದು, ಎಲ್ಲರಿಗೂ ಮತ್ತೊಮ್ಮೆ ಅತಿ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಜನತಾದಳ ಪಕ್ಷದ ಮುಖಂಡಗಳಿಗೆ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ JDS. ಈ ಸಂದರ್ಭದಲ್ಲಿ ಬಾಲರಾಜ್ ಗುತ್ತೇದಾರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಶಿವಕುಮಾರ್ ನಾಟಿಕರ್, ಅಶೋಕ ಗುತ್ತೇದಾರ್ ಅವರಿಗೆ ಸನ್ಮಾನಿಸಿದರು. ಎಲ್ಲರ ವೇದಿಕೆ ಮೇಲೆ ಇರಬೇಕು. ವೇದಿಕೆ ಮುಂಭಾಗದಲ್ಲಿ ಸ್ವಲ್ಪ ಪತ್ರಕರ್ತರಿಗೆ ಅವಕಾಶ ಮಾಡಿಕೊಡಿ. ಕಾಣಿಸೋದಿಲ್ಲ, ಎದುರುಗಡೆ ನಿಂತರೆ ಕಾಣಿಸೋದಿಲ್ಲ, ಬಾಜು ಆಗಲಿ ಸ್ವಲ್ಪ.
ಸ್ವಲ್ಪ ಬಾಜು ಸರಿಗೆ. ಸ್ವಲ್ಪ ಪಕ್ಕಕ್ಕೆ ಬರಿ. ವಿಶೇಷವಾದಂಥ ನೂತನ ಪದಾಧಿಕಾರಿಗಳಿಗೆ ಶ್ರೀ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ ಹಾಗೂ ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀ ಬಾಲರಾಜ್ ಗುತ್ತೇದಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀ ಶಿವಕುಮಾರ್ ನಾಟೇಕರ್ ಹಾಗೂ ಪಕ್ಷದ ಉಸ್ತುವಾರಿ ಆಗಿರುವಂಥ ಹಿರಿಯರಾಗಿರುವಂಥ ಶ್ರೀ ಸನ್ಮಾನ್ಯ ಅಶೋಕ್ ಗುತ್ತೇದಾರ್ ಅವರಿಗೆ ವಿಶೇಷವಾದಂಥ ಸ್ವಾಗತ ಸಮಾರಂಭದ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿಮಾನಪೂರ್ವಕವಾಗಿ ಮಾಲಾರ್ಪಣೆ ಮಾಡೋದ್ರೊಂದಿಗೆ ವಿಶೇಷವಾದಂಥ ಅಭಿನಂದನೆ. ಪಕ್ಷದ ಒಂದು ಕಾರ್ಯಕ್ರಮ ಅದಕ್ಕೆ ನಾವು ಎಲ್ಲರೂ ಶಿಸ್ತನ್ನು ಕಾಪಾಡ್ಕೋಬೇಕು. ಕಮಿಟಿ ಎಲ್ಲ ಮುಖಂಡರು, ಅಲ್ಪಸಂಖ್ಯಾತರ ಘಟಕದ ಮುಖಂಡರು, ದೇವೇಂದ್ರಪ್ಪ ಅಸ್ನಾಪುರ ಅವರು ದಯವಿಟ್ಟು ಒಬ್ಬೊಬ್ಬರಾಗಿ ಬರ್ರಿ. ತಾಲೂಕಾ ಘಟಕದ ವತಿಯಿಂದ ಸನ್ಮಾನ ಮಾಡಿದವರು ಸ್ವಲ್ಪ ಕೆಳಗಡೆ ವೇದಿಕೆಯಿಂದ ಕೆಳಗಡೆ ಬರ್ರಿ. ಸನ್ಮಾನ ಮಾಡಿದಂಥವ್ರು ಕೆಳಗಡೆ ಬರ್ರಿ. ಒಂದು ವಿಶೇಷ ಸೂಚನೆ ಏನಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಅಧ್ಯಕ್ಷರು ಪದಗ್ರಹಣ ಮಾಡ್ತಾರೆ. ಜಿಲ್ಲಾ ಅಧ್ಯಕ್ಷರು ದಯವಿಟ್ಟು ಎಲ್ಲರಿಗೂ ಅವಕಾಶ. ನಮ್ಮ ಸೇವಾದಳದ ಅಧ್ಯಕ್ಷರು ನರಸಯ್ಯ ಗುತ್ತೇದಾರರು ಸೇವಾದಳದ ಅಧ್ಯಕ್ಷರು, ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಹನುಮಯ್ಯ ಗುತ್ತೇದಾರರು, ರೈತ ಘಟಕದ ಅಧ್ಯಕ್ಷರಾಗಿರುವಂತಹ ಭೀಮರಾಯ್ ಜನಿವಾರ್ ಅವರು, ರೈತ ಘಟಕದ ಅಧ್ಯಕ್ಷರಾಗಿರುವಂತಹ ಭೀಮರಾಯ್ ಜನಿವಾರ್, ಸಿದ್ದರಾಮಪ್ಪ ಬಗಲೂರ್, ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ದೊಡ್ಡಪ್ಪಗೌಡ ಪಾಟೀಲ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸದಸ್ಯರು ಬಂದಿದ್ದಾರೆ. ಗುತ್ತೇದಾರ್ ಅವರು ಶ್ರೀ ದೊಡ್ಡಪ್ಪಗೌಡರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಶುಭಾಶಯ ಕೋರಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಮೊದಲನೇದಾಗಿ ನನ್ನನ್ನು ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟದಂಥ ನನ್ನ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರಾಗಿರ್ಬೋದು, ಕುಮಾರಸ್ವಾಮಿ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಕೋರ್ ಕಮಿಟಿಯ ಅಧ್ಯಕ್ಷರಾದ GT ದೇವೇಗೌಡರಾಗಿರ್ಬೋದು, ಸದಸ್ಯರಾದ ನಮ್ಮ ದೊಡ್ಡಪ್ಪಗೌಡರು ರಘುಗೌಡರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇವತ್ತು, ಯಾಕಂದರೆ JDS ಪಕ್ಷ ಭಾಳ ಒಂದು ಎಲ್ಲೋ ಇದೆ ಅಂತೇಳಿ ಜನರಲ್ಲಿ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಇವತ್ತು ನಾವು JDS ಪಕ್ಷ ಕರ್ನಾಟಕ ನಾಡಿಗಾಗಿ ಏನೆಲ್ಲ ಮಾಡಿದೆ ಅದನ್ನು ನಾವು ಜನರ ಮುಂದುಗಡೆ ಇಡಬೇಕಾಗಿದೆ. ನಾವೆಲ್ಲರೂ ಕಾರ್ಯಕರ್ತರು ಇವತ್ತು ಭಾಳಷ್ಟು ಜನ ಮನಸ್ಸಲ್ಲಿ JDS ಇದೆ, ಆದರೂ ಕೂಡ ನಮ್ಮ ಪಕ್ಷದ ಕೆಲವೊಂದು ಪಕ್ಷದನೇ ಅದೊಂದು ಹಿನ್ನಡೆ ಅಂದರೂ ಕೂಡ ತಪ್ಪಾಗಲ್ಲ. ಆದರೂ ಕೂಡ ಇವತ್ತಂಥವೆಲ್ಲ ಬೆಳವಣಿಗೆಗಳು ಇವತ್ತು ತಮ್ಮ ಮಾಧ್ಯಮ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳು, ಪಂಚರತ್ನ ಆಗಿರ್ಬೋದು, ಹಿಂದೆ ಕುಮಾರಸ್ವಾಮಿಯವರು ಸಂಪೂರ್ಣ 100 ದಿನ ಅವರೆಲ್ಲ ಹಳ್ಳಿಗಳಲ್ಲಿ ಹೋಗಿ ಗ್ರಾಮಸ್ಥರು ಮಾಡಿದ್ದಾಗಿರ್ಬೋದು, ಸಾಲ ಮನ್ನಾ ಮಾಡಿದ್ದಾಗಿರ್ಬೋದು, ನೀರಾವರಿ ವಿಶೇಷವಾಗಿ ಈ ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಇಂಥವು ಹಲವಾರು 1-2 ಭಾಳಷ್ಟು ಪಕ್ಷದ ಒಂದು ಒಳ್ಳೆತನವನ್ನು, ಒಳ್ಳೆಯ ಕೆಲಸಗಳನ್ನು ನಾವು ಹೇಳಬಲ್ಲ. ಆದರೆ ತಮಗೆಲ್ಲರಿಗೂ ಬರ್ತಿದೆ, ಜನರಿಗೆ ಇವತ್ತು ದಿಕ್ಕಾವ ಬೇಕಾಗಿದೆ. ನಮ್ಮ ಪಕ್ಷ ಇವತ್ತು ಒಂದು ರೈತರ ಪಕ್ಷ. ಇವತ್ತು ಯಾವುದೇ ಇವತ್ತು ಮಾಧ್ಯಮದವ್ರು ತಪ್ಪು ತಿಳ್ಕೊಬಾರ್ದು. ಇವತ್ತು ಏನೇ ಒಂದು ಪ್ರಸ್ತಾವ ನಾವು ಏನಾದರೂ ಮಾಡಿದಂಥ ಕೆಲಸಗಳನ್ನು ನಾವು ತೋರಿಸ್ಬೇಕು ಜನರಿಗೆ ಅಂತಂದರೆ ಅದು ಮಾಧ್ಯಮದವರು ಕರ್ತವ್ಯ ಆಗಿರ್ತದೆ. ಅದಕ್ಕೆ ನಾನು ತಮ್ಮ ಮಾಧ್ಯಮ ಮೂಲಕ ನನ್ನ ಕಳಕಳಿ ಮನವಿ ಇದೆ. ಇವತ್ತು ಏನು JDS ಪಕ್ಷ ನಮ್ಮ ರಾಜ್ಯದ ಪಕ್ಷ, ಕರ್ನಾಟಕದ ಒಂದು ಉಳಿವಿಗಾಗಿ ಭಾಳಷ್ಟು ಶ್ರಮವನ್ನು ದೇವೇಗೌಡರು ಹಾಕಿದ್ದು ನೀವು ನೋಡಿದ್ವಿ. ಅದಕ್ಕೆ ತಮ್ಮ ಒಂದು ಆಶೀರ್ವಾದ ನಿಜವಾಗ್ಲೂ ಬೇಕು. ತಮ್ಮ ಮುಖಾಂತರ ದೇವೇಗೌಡರು ಮಾಡಿದಂಥ ಸಾಧನೆ, ಕುಮಾರಸ್ವಾಮಿಯವರು ನಾಡಿಗಾಗಿ ಕೊಟ್ಟಂಥ ಕೊಡುಗೆಗಳು, ಇವೆಲ್ಲ ಜನರ ಮುಂದೆ ತಮ್ಮ ಮಾಧ್ಯಮ ಮೂಲಕ ಬೇಕಾದರೆ 3 ಪಕ್ಷಕ್ಕೆ ತೋಲನೆ ಮಾಡಿ, 3 ಪಕ್ಷ ಕರ್ನಾಟಕ ರಾಜ್ಯಕ್ಕೆ ನೀರಾವರಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಅಂಶಗಳು ನೀವು ಬಿಡುಗಡೆ ಮಾಡಬೇಕು ಜನರ ಮುಂದುಗಡೆ. ತಮ್ಮ ಮೂಲಕ ಗೊತ್ತಾಗಲಿ ಜನರಿಗೆ ನಾವು ಕೊಟ್ಟಂಥ ಕೊಡುಗೆಗಳು. ನಾನು ಕೂಡ ಇವತ್ತು ಜನತಾದಳ ಕಲಬುರಗಿ ಜಿಲ್ಲೆ ಅಧ್ಯಕ್ಷನಾಗಿ ಇದೇ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಎಲ್ಲ ಒಂದು ತಾಲೂಕುಗಳಿಗೆ ಭೇಟಿಯನ್ನು ನೀಡಿ, ಹಳ್ಳಿಗಳಲ್ಲಿ ಭೇಟಿ ನೀಡಿ, ಎಲ್ಲ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನು ಇವತ್ತು ಎಬ್ಬಿಸಬೇಕಾಗಿದೆ. ಇವತ್ತು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಪಕ್ಷದ ಸದಸ್ಯರುಗಳನ್ನು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಇವತ್ತು ಪಕ್ಷ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದ್ರ ಗುರುನೂ ಕೂಡ ಭಾಳ ಗಟ್ಟಿಯಾಗಿರ್ಬೇಕಾಗ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಕೆಲವೊಂದು 2-3 ಚುನಾವಣೆಯಲ್ಲಿ ಹಿಂದೆಟ್ಟಿಡೋಕ್ಕೆ ಕಾರಣ ಸ್ವಲ್ಪ ಪಕ್ಷದ ಒಂದು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮೀಡಿಯಾವರಾಗಿರ್ಬೋದು ಅಥವಾ ವಕ್ತಾರಗಳಾಗಿರ್ಬೋದು, ಇಂಥವೆಲ್ಲ ಅನೇಕ ಸಮಸ್ಯೆಗಳಿಂದ ಇವತ್ತು ಪಕ್ಷ ಹಿನ್ನಡೆಯಾಗಿದೆ. ನಮ್ಮ ಪಕ್ಷಕ್ಕೆ ತಮಗೆ ಬರ್ತೀನಿ ಒಂದು ಕೂಡ ಹಗರಣದಲ್ಲಿ ನಾವಿಲ್ಲ, ಒಂದು ಕೇಸ್ ದಾಖಲೆನೂ ಕೂಡ ನಮ್ಮಲ್ಲಿಲ್ಲ. ಉಲ್ಟಾ ಬಹಳ ಜನರಿಗಾಗಿ ಕಲ್ಯಾಣ ಕೆಲಸ ಕೊಟ್ಟಂಥ ಕೊಡುಗೆ ನಮ್ಮ ಪಕ್ಷ ಮಾಡಿದ್ದು ತಮಗೆಲ್ಲರಿಗೂ ಬರ್ತಿದೆ. ನನ್ನ ಕಳಕಳಿ ಮನವಿ ಇದೆ, ತಮ್ಮ ಮುಖಾಂತರ ನಾವು ಮಾಡಿದ್ದು ತೋರಿಸಿ, ನಮಗೆ ಆಡಂಬರ ಬೇಡ, ನಮಗೆ ಸುಮ್ಮನೆ ಭಾಷಣ ಬೇಡ, ನಾವು ಏನು ಮಾಡಿದ್ದೀವಿ ಜನರಿಗೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ ನನ್ನ ಕಳಕಳಿ ಪ್ರಾರ್ಥನೆ ಇದೆ. ಮಾಧ್ಯಮದವರು ಇವತ್ತು ದೊಡ್ಡ ದೊಡ್ಡ ಪಕ್ಷಗಳಿಗೆ ಮಣಿಯದೆ, ಇವತ್ತು ಪ್ರಾದೇಶಿಕ ಪಕ್ಷನೂ ಕೂಡ ಸ್ವಲ್ಪ ಅಲ್ಪ ಅವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ, ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದೀವಿ, ಅದು ಜನರ ಮುಂದೆ ಇವತ್ತು ತಾವು ತೋರಿಸೋಂಥ ಕೆಲಸ ತಾವು ಮಾಡಬೇಕಂತ ನನ್ನ ಒಂದು ಕಳಕಳಿ ಮನವಿದೆ. ಕೃಷ್ಣಾರೆಡ್ಡಿಯವರು ಕೂಡ ಭಾಳಷ್ಟು ಪಕ್ಷಕ್ಕಾಗಿ ಮೊದಲಿನಿಂದ ಇದ್ದಂಥವ್ರು ನಿಜ. ಇವತ್ತು ಅವರನ್ನು ಕೂಡ ಪಕ್ಷ ಯಾವುದೇ ರೀತಿಯಿಂದ ಕೈ ಬಿಟ್ಟಿಲ್ಲ. ಕುಮಾರಸ್ವಾಮಿಯವರು ಅವರ ಕಷ್ಟ ಕಾಲದಲ್ಲಿದ್ದಾಗ ಅವ್ರಿಗೆ ಯಾವುದೇ ಒಂದು ಬೇರೆ ಬೇರೆ ಒಂದು ಅಧಿಕಾರಿಗಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರಾಗಿರ್ಬೋದು, ಅವರಿಗೆ ಅವಾಗ ಟಾರ್ಗೆಟ್ ಮಾಡಿದಾಗ ಇದೇ ಪಕ್ಷದ ನಾಯಕ ಕುಮಾರಸ್ವಾಮಿಯವರು ಕೃಷ್ಣಾರೆಡ್ಡಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅವ್ರಿಗೆ ಬರ್ತಿದೆ. ಅದಕ್ಕಾಗಿ ಇರಲಿ, ಇವತ್ತು ಹಳೆಯ ಒಂದು ನಾಯಕರುಗಳಿಗೆ ಏನೋ ಒಂದು ಅವರಿಗೆ ವಕ್ತಾರಾಗಿ ಮಾಡಿದ್ದಾರೆ. ಈಗಲೂ ಕೂಡ MP ಎಲೆಕ್ಷನಲ್ಲಿ ಅವ್ರ ಹೆಸರು ಕೂಡ ಇದೆ. ಟೈಪಿಂಗ್ ಮಿಸ್ಟೇಕಲ್ಲಿ ಆಗಿದೆ, ಅದು
ಅದು ಮನವರಿಕೆ ನಿನ್ನೆ ಮಾತಾಡಿದ್ದಾರೆ. ದೊಡ್ಡಪ್ಪಗೌಡರು ಅವರು ಕೂಡ ಕುಮಾರಣ್ಣನವರಿಗೆ ಅದು ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅವರು ಕೂಡ MP ಒಂದು ವಕ್ತಾರರಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ. ಇದು ನಮ್ಮ ಪಕ್ಷದ ನಮ್ಮ ಕುಟುಂಬ, ಅವರಲ್ಲಿ ಕೂಡ ನಮ್ಮ ಪಕ್ಷದ ಬಗ್ಗೆ ಬಹಳ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಇಂಥವು ಸಹಜ ಆಗುತ್ತೆ. ಯಾಕಂದರೆ ಈಗ ನಾವೆಲ್ಲ ಅವರು ಮತ್ತು ನಾಸೀರ್ ಅವರು ಕೂಡ ಎಲ್ಲರೂ ನಮಗೆ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಪಕ್ಷದ ಒಂದು ಕೆಲಸಗಳನ್ನು ಅವರು ಕೂಡ ತೋರಿಸಿದ್ದಾರೆ. ಅದಕ್ಕಾಗಿ ಮುಂಬರೋ ದಿನಗಳಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ಇಲ್ಲ. ಅವೆಲ್ಲನೂ ಕುಮಾರಣ್ಣನವರು ಕರೆಸ್ತಾರೆ. ಯಾಕಂದರೆ ಕುಮಾರಣ್ಣನವರು ಎಲ್ಲರಿಗೂ ಕೂಡ ಒಂದು ಕುಟುಂಬ ಥರ ನೋಡ್ತಾರೆ. ಯಾರನ್ನು ಕೂಡ ತಮಗೆ ಗುರುತಿದೆ, ಅವರು ಯಾರನ್ನು ಕೂಡ ಪಕ್ಷದಿಂದ ದೂರಿಟ್ಟದಾಗಲಿ, ಪಕ್ಷ ಬಿಟ್ಟು ಹೋದವರಿಗೂ ಕೂಡ ಅವ್ರು ಯಾವುದೇ ರೀತಿಯಿಂದ ಮನಸ್ಸು ಬೇಜಾರಾದಂಥ ಮಾತುಗಳನ್ನು ಕೂಡ ಅವರು ಇಲ್ಲಿವರೆಗೆ ಮಾಡಿಲ್ಲ. ಅದಕ್ಕೆ ಕೃಷ್ಣಾರೆಡ್ಡಿಯವರು ಕೂಡ ನಮ್ಮ ಪಕ್ಷದಲ್ಲೇ ಇರ್ತಾರೆ. ನಾವು ಎಲ್ಲರೂ ಅವರು ಭೇಟಿ ಆಗ್ತೀವಿ. ಇವತ್ತು ಸಾಯಂಕಾಲ ಅವರು ನನ್ನನ್ನು ಭೇಟಿಯಾಗಿ ಬರ್ತಾಯಿದ್ದಾರೆ ಮನೆಗೆ. ನಾವು ಚರ್ಚೆ ಮಾಡ್ತೀವಿ. ಮಾಡೋದ್ರೆಲ್ಲ ಅವರನ್ನು ಕೂಡ ನಮ್ಮ ಪಕ್ಷದ ತೊಗೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಇಲ್ಲ, ನಾಸೀರ್ ಉಸ್ತಾದ್ ಅವರು ಬಳ್ಳಾರಿ ಹೋಗಿದ್ದಾರೆ. ಅವ್ರು ಮಾತಾಡಿದ್ದೀನಿ ಫೋನ್ ಮುಖಾಂತರ. ನಾಳೆ ಬರ್ತಾ ಇದ್ದಾರೆ. ನಾನು ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತಾಯಿದ್ದೀನಿ. ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆದಂಥವ್ರು 17,000 ಮುಂದೆ ಮತ ತೊಗೊಂಡಂಥವ್ರು. 2 ಚುನಾವಣೆಯಲ್ಲಿ ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದು ಇತಿಹಾಸ ಇದೆ. ಇವತ್ತು ಕೃಷ್ಣಾರೆಡ್ಡಿ ಅವರು ಕೂಡ ಇವತ್ತು ತಮಗೆ ಗೊತ್ತಿರಲಿ, ಕೃಷ್ಣಾರೆಡ್ಡಿ ಅವರು ಕೂಡ ಒಂದು ಚಾಯ್ ಮಾರೋರ ಕುಟುಂಬ. ಅವ್ರ ತಾಯಿ ತಂದೆಯವರು ಒಂದು ಚಾಯ್ ಮಾರೋ ಹೋಟೆಲ್ ಇಟ್ಟಂಥ ಒಂದು ಸಣ್ಣ ಕುಟುಂಬಕ್ಕೆ ಕುಮಾರಸ್ವಾಮಿ ಅವರು ಗುರುತಿಸಿ ಇವತ್ತು ಅವರನ್ನು ಕೂಡ ಟಿಕೆಟ್ ಕೊಟ್ಟಿದ್ದಿದೆ. ಅದಕ್ಕೆ ಬಡವರ ಪಾಲಿಗೆ, ಯುವಕರ ಪಾಲಿಗೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಬೆನ್ನೆಲುಬಾಗಿ ನಿಲ್ಲುತ್ತೆ. ಯಾರೂ ಕೂಡ ಅಸಮಾಧಾನ ಇಲ್ಲ. ನಾವೆಲ್ಲರಿಗೂ ಅವ್ರಿಗೆ ಮನವನ್ನು ಒಲಿಸಿ ಮತ್ತೆ ಪಕ್ಷದಲ್ಲಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ನಿಮ್ಮ ಮಾಧ್ಯಮಗಳು ಹೇಳ್ತೀನಿ. ಈಗ ನಾನು ಆಗಲೇ ತಾನೇ ನನ್ನ ಭಾಷಣದಲ್ಲಿ ಹೇಳಿದೆ, 4% ರಿಸರ್ವೇಷನ್ ಕೊಟ್ಟಿದ್ದು ಯಾವ ಪಕ್ಷ? ಜನತಾದಳ ಪಕ್ಷ. ಇವತ್ತು ಕೋಮುವಾದಿ ಪಾರ್ಟಿ ಅಂತ ಹೇಳೋರು ಕಾಂಗ್ರೆಸ್. ಇವತ್ತು ಕೋಮುವಾದಿ ನಿಜವಾಗ್ಲೂ ಕಾಂಗ್ರೆಸ್ ಇದೆ, ಬೇರೆ ಪಾರ್ಟಿ ಇಲ್ಲ. ಇವತ್ತು ಯಾವುದೇ ಒಂದು ಹಿಂದೂ ಜನಾಂಗ ಆಗಿರ್ಬೋದು, ಇವತ್ತು ನಮ್ಮ ಹಿಂದೂ ಜನಾಂಗ ಆಗಲಿ ಅಥವಾ ಮುಸಲ್ಮಾನ್ ಜನಾಂಗ, ಇವತ್ತು ಒಂದು ಅಣ್ತಮ್ಮದ್ರಾಗಿ ಹೋಗ್ತಾ ಇದ್ದೀವಿ. ಯಾವತ್ತೇ ಒಂದು ಗೊಂದಲ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಅವರು ಇವತ್ತು 2 ಟರ್ಮ್ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಒಂದೇ ಒಂದು ಗೊಂದಲ ಆಗಿಲ್ಲ, ಎಲ್ಲಿ ಜಗಳ ಆಗಿಲ್ಲ, ಯಾರೇ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿಲ್ಲ. ಎಲ್ಲ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಡೀತಾ ಇದೆ. ಅದಕ್ಕೆ ಯಾರೂ ಕೂಡ ಇದಕ್ಕೆ ಅನ್ಯತೆ ಬಯಸ್ಬಾರ್ದು. ಕೇವಲ ಇವತ್ತು ಕಾಂಗ್ರೆಸ್ಸಲ್ಲಿ ಮತಗಳು ಬರ್ತಾ ಇಲ್ಲ ಅಂಥೇಳಿ ಒಂದು ಏನು ಅಲ್ಪಸಂಖ್ಯಾತರಿಗೆ ಅವ್ರಿಗೆ ದಾರಿ ತಪ್ಪಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾವುದೇ ರೀತಿಯಿಂದ ಕೂಡ ಇವತ್ತು BJP ಆಗಲಿ ಅಥವಾ ನಮ್ಮ ಪಕ್ಷರೇ ಅವ್ರಿಗೆ ಯಾರು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ. ಯಾಕಂದರೆ ನಮ್ಮ ಪಕ್ಷ 4% ರಿಸರ್ವೇಷನ್ ಕೊಟ್ಟಿದೆ. ತಮ್ಮ ಮಾಧ್ಯಮ ಮೂಲಕ ನಾನು ಕೇಳಲು ಬಯಸ್ತೀನಿ, ಈಗ 2 ಸಲ ಅಸೆಂಬ್ಲಿ ಆಯಿತು. ಯಾವೊಬ್ಬ ಅಲ್ಪಸಂಖ್ಯಾತ ಮಂತ್ರಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಬ್ಬರು ಕೂಡ ನಾನು 4% ನಮ್ಮ ಅಲ್ಪಸಂಖ್ಯಾತರಿಗೆ ಏನು ತೆಗೆದಿದ್ದಾರೆ ಅದು ರೀಟೇಕ್ ಮಾಡ್ತೀವಿ ಅಂತ ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ರು, ಏನಾದರೂ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ನಾನು ಇದು 4% ರಿಸರ್ವೇಷನ್ ಏನು ಇವತ್ತು ಅಲ್ಪಸಂಖ್ಯಾತರಿಗೆ ಕಟ್ಟಾಗಿದೆ ಅದು ರೀಟೇಕ್ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು. ಅದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಜಾತ್ಯತೀತ ತತ್ವದಲ್ಲೇ ಹೋಗ್ತಾ ಇದೆ. ಭಾರತ ದೇಶ ಒಂದೇ ದೇಶ ಇದೆ. ಈ ಒಂದು ದೇಶ ಎಲ್ಲ ಸಮಾಜಕ್ಕೆ ಒಂದೇ ಥರ ನೋಡೋಂಥದ್ದು ಯಾವುದಾದ್ರೂ ದೇಶ, ಯಾವುದಾದ್ರೂ ಸಂವಿಧಾನ ಇದೆ ಅಂದರೆ ಅದು ನಮ್ಮ ಭಾರತದ ಅಂಬೇಡ್ಕರ್ ಅವರು ಕೊಟ್ಟಂಥ ದೊಡ್ಡ ಸಂವಿಧಾನ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಕಲ್ಚರ್ ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಏನು ಹೇಳ್ತಿದೆ, ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಈ ಥರ ಹೇಳಿಕೆ ಕೊಡೋದು ಇವತ್ತು ಭಾರತ ದೇಶವನ್ನು ಒಡೆಯುವಂಥದ್ದು ಕೆಲಸ ಯಾರು ಮಾಡ್ತಾಯಿದ್ದಾರೆ ಅಂತ ತಾವು ಮಾಧ್ಯಮದವ್ರು ತೋರಿಸಿದ್ರಿ, ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇವತ್ತು ಶಿಕ್ಷೆ ಆಗ್ತಾಯಿದೆ. ಸೀಟುಗಳು ವಿರೋಧ ಪಕ್ಷದಲ್ಲಿ ಕೂಡೋಂಥದ್ದು ಕೂಡ ಅವರಿಗೆ ಇವತ್ತು ಅವಕಾಶ ಸಿಗ್ತಾ ಇಲ್ಲ. ಯಾಕೆ? ಅವ್ರ ನಡವಳಿಕೆಗಳಿಂದ, ಇಂಥ ಒಂದು ಸ್ಟೇಟ್ಮೆಂಟ್ಗಳಿಂದ ಸಮಾಧಾನ ಇಲ್ಲ. ಅಧಿಕಾರ 70 ವರ್ಷಗಟ್ಟಲೆ ಇವತ್ತು ಕಾಂಗ್ರೆಸ್ಸಿನ ಅಧಿಕಾರ ಇವತ್ತು ನಮ್ಮ ದೇಶದಲ್ಲಿ ಮಾಡ್ಕೊಂಡು ಬಂದಿದೆ. ಅದರದ್ದು ಕಲ್ಚರ್ ಇವತ್ತು ಮಾತಾಡ್ತಾ ಇದೆ. ಇವತ್ತು DK ಶಿವಕುಮಾರ್ ಅವರು ಸೋದರಾದ ಇವತ್ತು ಸುರೇಶ್ ಅವರು DK ಸುರೇಶ್ ಅವರು
ಇಂಥ ಒಂದು ಸ್ಟೇಟ್ಮೆಂಟ್. ಅವ್ರು ಕ್ಷಮೆನೂ ಕೂಡ ಕೇಳಿಲ್ಲ. ಕ್ಷಮೆ ಕೇಳಬೇಕು. ಭಾರತ ದೇಶ ಇವತ್ತು ಒಡೆಯುವಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವರಿಗೆ ಕ್ಷಮೆ ಕೇಳೋಂಥದ್ದು ಇರಬೇಕು. ಅದು ಅಹಂಕಾರದ ಒಂದು ಮಾತುಗಳನ್ನು ಅವ್ರು ಆಡಿದ್ದು. ಇಲ್ಲಿವರೆಗೆ ಕ್ಷಮೆ ಕೇಳಿಲ್ಲ. ಇದ್ರ ಬಗ್ಗೆ ಖಂಡಿತವಾಗಿ JDS ಪಕ್ಷದ ವತಿಯಿಂದ ಖಂಡನೆ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಇಂಥವು ಯಾವುದೇ ಬೆಳವಣಿಗೆ ಆದರೂ ಕೂಡ ಪ್ರತಿ ತಿಂಗಳಿಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಹೋರಾಟದ ಮುಖಾಂತರ ತಾಲೂಕು ಮಟ್ಟಗಳಲ್ಲಿ JDS ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲಿ ನಾವು ಸ್ವತಃ ಹೋಗಿ ಎಲ್ಲ ಕಾರ್ಯಕರ್ತರನ್ನು ಎಬ್ಬಿಸಿ, ಎಲ್ಲಿ ಇವತ್ತು ಅಧಿಕಾರಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲಿ ನಮ್ಮ JDS ಮುಖಂಡರುಗಳೇ ಆಗಿರ್ಬೋದು, BJP ಮುಖಂಡರಾಗಿರ್ಬೋದು, ಯಾವುದೇ ಪಕ್ಷದವರಿಗೆ ಇವತ್ತು ದ್ವೇಷದ ರಾಜಕೀಯ ಮಾಡೋಂಥ ನಾಯಕರುಗಳನ್ನು ಕೂಡ ಕೆಲ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಬೇರೆ ವಿಚಾರ ಆಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಗಮನದಲ್ಲಿಟ್ಟು ಖಂಡಿತವಾಗಿ ಇವತ್ತು ದೊಡ್ಡಪ್ಪ ಗೌಡ ಅವರು ಕೂಡ ಇವತ್ತು ನಮ್ಮ ಪಕ್ಷದ ಒಂದು ಕಾರ್ಯಾಧ್ಯಕ್ಷರು. ಇವತ್ತು ಎಷ್ಟು ದೊಡ್ಡ ಹುದ್ದೆ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂದರೆ ಅವ್ರ ಅನುಭವ ಇದೆ. ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಾವು ನೋಡ್ತೀರಿ JDS ಪಕ್ಷ ಎಷ್ಟು ಬಲಿಷ್ಠವಾಗಿ ನಿಲ್ಲುತ್ತೆ. ಯಾಕಂದರೆ ಇದಕ್ಕೆ ನಾನು ಮತ್ತೊಮ್ಮೆ ತಮ್ಮ ಮಾಧ್ಯಮದವ್ರಿಗೆ ಕಳಕಳಿ ಮನವಿ ಮಾಡ್ತೀನಿ. ತಾವುಗಳು JDS ಕೊಟ್ಟಂಥ ಕೊಡುಗೆ ಬಗ್ಗೆ ಪ್ರಸ್ತಾವನೆ ಮಾಡಬೇಕು. 3 ಪಕ್ಷ ಬಗ್ಗೆ ಮಾಡಿ ನೀವು ನಮ್ಮದೇ ಅಂತ ಹೇಳ್ತಾ ಇಲ್ಲ. 3 ಪಕ್ಷನ ತೋಲನೆ ಮಾಡಿದ್ರೆ ಇವತ್ತು JDS ಪಕ್ಷ ಕೊಟ್ಟಂಥ ಅನೇಕ ವಿಚಾರಗಳು ನಮ್ಮದಾಗಿದೆ. ಅದಕ್ಕೆ ಭಾಳಷ್ಟು ದೇಶಕ್ಕಾಗಿ ಜನರಿಗಾಗಿ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ರಕ್ಷಣೆ ಮಾಡ್ತೀರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಈ ಸಂದರ್ಭದಲ್ಲಿ JDS ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಒಂದು ಬಾಲರಾಜ್ ಗುತ್ತೇದಾರ್ಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.